ಸಾಧ್ಯವಾಗಿ ಮಾರ್ಪಡಿಸುವುದನ್ನು ನಾವೇ ಹಾಗೆ ಯೇಸಪ್ಪ ನಮಗೆ ಅಭಿಷೇಕ ಬೇಕು. ಎರಡು ನಿಮಿಷ ಪ್ರಾರ್ಥನೆ ಮುಂದಿನ ಅಂಶ ಮುಗಿಸ್ತವಾಗಿ ನನಗೆ ಅಭಿಷೇಕ ಬೇಕು ಸ್ವಾಮಿ. ದೇವರೇ ಇದು ನಿನ್ನಿಂದ ಸಾಧ್ಯಪ್ಪ, ನಿನ್ನಿಂದ ಸಾಧ್ಯಪ್ಪ. ನಾನು ದೆವ್ವಗಳನ್ನು ಓಡಿಸ್ಬೇಕು, ದೆವ್ವಗಳನ್ನು ಬಿಡಿಸ್ಬೇಕು, ನಾನು ಪ್ರವಾದಿಸಬೇಕು, ವ್ಯಾಧಿಸಿದ ಮೇಲೆ ಕೈಗಳಿಟ್ಟಾಗ ವ್ಯಾಧಿಗಳು ಗುಣವಾಗಬೇಕು. ದೇವರನ್ನು ಗಂಟೆಗಟ್ಟಲೆ ಪ್ರಾರ್ಥಿಸಬೇಕು, ನಾನು ಉಪವಾಸ ಇರಬೇಕು, ಸತ್ಯವೇದ ಓದಬೇಕು, ಸತ್ಯವೇದ ಧ್ಯಾನಿಸಬೇಕು, ಪ್ರಸಂಗ ಮಾಡಬೇಕು, ಹಾಡಬೇಕು, ಆರಾಧನೆ ನಡೆಸಬೇಕು. ದೇವರ ನಿನಗಾಗಿ ಮಹಿಳೆಯಾದ ಕಾರ್ಯಗಳು ಮಾಡಬೇಕು. ನನಗೆ ಅಭಿಷೇಕ ಕೊಡು, ನನಗೆ ಅಭಿಷೇಕ ಕೊಡು. ಕೇಳಿ ಕೇಳಿ ದಾಹ ಉಳ್ಳವರ ಮೇಲೆ ದೇವರು ತನ್ನ ನೀರನ್ನು ಸುರಿಸ್ತಾನೆ, ಜೀವದ ಬುಗ್ಗೆಯನ್ನು ಸುರಿಸ್ತಾನೆ. ಕೇಳಿ ನಿಮಗೆ ವಯಸ್ಸಾಗಿರ್ಬೋದು, 5 ವರ್ಷ ಇರ್ಬೋದು, 50 ವರ್ಷ ಇರ್ಬೋದು, 70 ವರ್ಷ ಇರ್ಬೋದು, ನೀವು ಯಾರೇ ಆಗಿದ್ರು ಕೂಡ ನೀವು ನಂಬಿಕೆಯಿಂದ ದಾಹದಿಂದ ಆಸೆ ಅಪೇಕ್ಷೆ ಕೇಳಿದಾದರೆ ದೇವರು ನಿಮ್ಮನ್ನು ತುಂಬಿಸುವಂತ ದೇವರಾಗಿದ್ದಾನೆ. ಹಾಲೆಲೂಯಾ. ಇದು ಹೇಗಾಗಿದೆ? ಪವಿತ್ರಾತ್ಮನಿಂದ ಬರುವಾಗ ಇದು ಸಾಧ್ಯವಾಗುತ್ತದೆ, ಇದು ಸಾಧ್ಯವಾಗುತ್ತದೆ. ಪೇತ್ರನು ಮೀನುಗಾರ, ಬೆಸ್ತರು, ಆಗ ಅವನು ಎದ್ದು ಪ್ರಸಂಗ ಮಾಡ್ತಾನೆ. ವಿದ್ಯೆನೇ ಇಲ್ಲದಿರುವಂತ ಪೇತ್ರನ ಪ್ರಸಂಗವನ್ನು ಕೇಳಿ 3,000 ಜನ ಒಂದೇ ಪ್ರಸಂಗ ವಿದ್ಯೆನೇ ಇಲ್ಲ, ನೋ ಎಜುಕೇಶನ್, ವಿದ್ಯೆನೇ ಇಲ್ಲ. ಪೇತ್ರನು ನೀರು ಹಿಡಿತಿಲ್ಲ ಅಂದ್ರೆ ಅವನ ಮೇಲೆ ಅಭಿಷೇಕ ಬಂದಿದ ತಕ್ಷಣ ಎಲ್ಲಿಂದ ಬಂದು ಧೈರ್ಯ ಗೊತ್ತಿಲ್ಲ. 1000 ಸಿಂಹಗಳಿಗೆ ಸಮಾನವಾದ ಧೈರ್ಯ. ಯಾಕಂದ್ರೆ ಯಹೂದ ಕುಲದ ರಾಜಸಿಂಹರು ನಮ್ಮ ಸಂಗಡ ಇದ್ದಾನೆ. ದೇವರ ಉನ್ನತವಾದ ಅಭಿಷೇಕವು ನಮ್ಮ ಸಂಗಡ ಇದೆ. ಲೋಕದಲ್ಲಿ ಇರುವವನಿಗಿಂತ, ಈ ಲೋಕದಲ್ಲಿ ಇರುವವನಿಗಿಂತ ನನ್ನೊಳಗೆ 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 ನನ್ನ ಸಂಗಡ ಇರುವಂತ ದೇವರ ದೊಡ್ಡವನಾಗಿದ್ದಾನೆ. ಅದೇ ಕಾಲದಲ್ಲಿ ಮನುಷ್ಯರ ಎಲ್ಲರ ಮೇಲೆ ನನ್ನ ಆತ್ಮ ಸುರಿಸಿದೆ, ಎಲ್ಲರ ಮೇಲೆ. ಎಲ್ಲ ಚಿಕ್ಕವನಿಗೆ ಕಡಿತ ದೊಡ್ಡವರ ಮೇಲೆ, ಎಲ್ಲ ಸಹೋದರರ ಮೇಲೆ ದೇವರ ತನ್ನ ಆತ್ಮವನ್ನು ಸುರಿಸ್ತಾನೆ. ನೀವು ಪ್ರವಾದಿಸ್ತೀರ, ನೀವು ಕಣ್ಣು ಮುಚ್ಚಿದ್ರೆ ಪರಲೋಕದ ದೃಷ್ಟಿಯಲ್ಲಿ ದೇವರಿಗೆ ತೋರಿಸ್ತಾನೆ. ಪ್ರಾರ್ಥನೆ ನಾವೇ ಅಂತ ಹೇಳಿದ್ದಾರಲ್ಲ, ನನಗಿಲ್ಲ ಬ್ರದರ್, ನಿಮಗೆ ಗೊತ್ತಿಲ್ಲ ಬ್ರದರ್, ಏನು ನಿಮಗೆ ಗೊತ್ತಿಲ್ಲ ಬ್ರದರ್, ನನಗಿಲ್ಲ ಬ್ರದರ್, ನಾನೆಲ್ಲ ನೋಡಕ್ಕಾಗತ್ತಿಲ್ಲ ಬ್ರದರ್. ನಾನು ಕಣ್ಣು ಮುಚ್ಚಿದ್ರೆ ಈ ಅಂಧಕಾರದ ಸೈತಾನ ಮುಂದೆ ನಿಂತ್ಕೊಳ್ತಾನೆ ಬ್ರದರ್. ಇಲ್ಲ, ದೇವರ ಅಭಿಷೇಕ ಬರುವಾಗ, ದೇವರ ಅಭಿಷೇಕ ಬರುವಾಗ ದೇವರ ದರ್ಶನವನ್ನು ತೋರಿಸುತ್ತಾನೆ. ಆಮೆನ್, ಆಮೆನ್, ಆಮೆನ್. ಕೆಲವರು ಹೇಳ್ತಾರೆ ಕಣ್ಣು ಮುಚ್ಚಿದ್ರೆ ಆ ವಿಗ್ರಹ ಬರ್ತದೆ, ಈ ವಿಗ್ರಹ ಬರ್ತದೆ, ಏನು ಮಾಡೋದು ಗೊತ್ತಿಲ್ಲ ಬ್ರದರ್. ಇದೊಂದು ಕಿವಿಯಲ್ಲಿ ಮಾತಾಡ್ತದೆ, ಅದು ಬಂದು ಮನೆಯಲ್ಲಿ ನಡೆದಾಡ್ತದೆ, ಏನ್ ಮಾಡೋದು ಗೊತ್ತಿಲ್ಲ ಬ್ರದರ್. ದೇವರ ಅಭಿಷೇಕ ಬರ್ತದೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮನ್ನು ನೋಡಿ ಎದುರಿಗೆ ಓಡುತ್ತದೆ. ಹಲ್ಲೆಲೂಯಾ. ಎಲ್ಲ ನೋಡಿದ್ರೆ ಯಾವಾಗಲೂ ಕಣ್ಮುಚ್ಚಿದ್ರೆ ಕಪ್ಪ ಕಾಣಿಸ್ತದೆ, ಕಣ್ಮುಚ್ಚಿದ್ರೆ ಕಪ್ಪಾಗಿ ಕಾಣಿಸ್ತದೆ. ಹೌದಲ್ಲ? ಆಮೆನ್, ಆಮೆನ್. ಯಾವ ವಿಗ್ರಹದ ಶಕ್ತಿಗಳು ಎಷ್ಟು ದಿವಸ ನಿಮ್ಮನ್ನು ಗೊಂದಲ ಪರಿಸ್ಥಿತಿ, ಅಭಿಷೇಕ ನಿಮ್ಮಲ್ಲಿ ಇರ್ಬೇಕಾದ್ರೆ ಅವುಗಳು ನಿಮ್ಮನ್ನು ನೋಡಿ ಎದುರಿ ಮಾಡೋದು. ನಮ್ಮವರು ನಾವು ಇದು ಮನುಷ್ಯನಿಗೆ ಅಸಾಧ್ಯ. ಹೌದು, ಆಮೇಲೆ ದೇವರಿಂದ ಎಲ್ಲವೂ, ಆಮೇಲೆ ದೇವರಿಂದ ಎಲ್ಲವೂ, ದೇವರಿಂದ ಎಲ್ಲವೂ ಎಲ್ಲ ಗಟ್ಟಿಯಾಗಿ ಹೇಳ್ತಾರೆ. ದೇವರಿಂದ ಎಲ್ಲವೂ ಇದು ಗಟ್ಟಿಯಾಗಿ, ದೇವರಿಂದ ಎಲ್ಲವೂ ಕೈಗಳ ಮೇಲೆ ಎದ್ದು ಒಂದು 10 ಸಾರಿ ಹೇಳಿ ದೇವರಿಂದ ದೇವರಿಂದ ಎಲ್ಲವೂ ಸಾಧ್ಯ. ದೇವರು ಅಂತ ಸ್ಥಾನ ಹೇಳೋದಕ್ಕಿಂತ ಯೇಸುವಿಂದ ಎಲ್ಲವೂ ಸಾಧ್ಯ. ಹೀಗಾಗಿ ಓಕೆ, ಸರಿ ಹೇಳ್ಬೇಕು. ಅದು ಅದಕ್ಕೆ ಮುಂಚಿತವಾಗಿ ನಿಮ್ಮ ಕಣ್ಣಿನ ಮುಂದೆ ಒಂದು ಸಮಸ್ಯೆ ಇಟ್ಕೊಳ್ಳಿ. ಸಮಸ್ಯೆ ಇದೆಯಲ್ಲ, ಈಗ ನನ್ನ ಗಂಡ ಹೊಡಿತಾನೆ, ಬದಲಾಗಬೇಕು, ದೇವರು ಸ್ವಲ್ಪ ನನ್ನ ಸಮಸ್ಯೆ ತೀರ್ಬೇಕು. ದೇವರ ಎಲ್ಲರೂ ಸಾಧ್ಯ.
ಬರಬಾರ್ದು ಅದನ್ನು ಬರ್ತದೆ. ಕರೆಕ್ಟಾನೆ ಮರಿಬೇಕಾ ಮರಿಬಾರ್ದು, ಮನೆಯಲ್ಲಿ ಬಂದು ನೀವು ಯಜಮಾನರನ್ನ ಕೇಳಬೇಕು. ಅವ್ರು ಕೂಡ ಒಂದೇ ರೀತಿಯಲ್ಲಿ ಎಷ್ಟು ತೆರಿಗೆ ಕೊಡ್ತೀರಾ, ಮರಿಬೇಕಾ ಮರಿಬಾರ್ದು. ಅದನ್ನ ನಾವು ಮನೆಯದೇ ನಂಬಿಕೊಂಡಿರ್ತೀವಿ. ಅಂದ್ರೆ ನಾವು ಮರೆಯಬೇಕಾದ ಕೆಲವು ಸಂಗತಿಗಳು, ಮರೆಯಬಾರದ ಕೆಲವು ಸಂಗತಿಗಳು. ಆಮೇಲೆ ಏನಾಯಿತು ಮಾತುಬಿಡ್ರಿ, ದೇವರು ಮಾಡಿದ ಉಪಕಾರಗಳನ್ನು ಹೊಂದಿದಲ್ವ ನೀವೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಹೇಳ್ತಿದ್ದಾನೆ, ಯೇಸುವಿನಿಂದ ಎಲ್ಲ ಸಾಧ್ಯ ಎಂಬುದನ್ನು ಮರೆಯಲೇಬೇಡ. ದೇವರ ವಾಗ್ದಾನಗಳನ್ನು ಮರೆಯಲೇಬಾರದು. ಆಮೆನ್. ದೇವರದೆಲ್ಲ ಸಾಧ್ಯ. ಆಮೆನ್. ದೇವರ ಸಾಧ್ಯ. ದೇವರ ಸಾಧ್ಯ. ಉತ್ತರ ಆಹಾರ ಮಣ್ಣವನ್ನು ಕೊಟ್ಟು ತನ್ನ ಜನರನ್ನು ಪೋಷಿಸಲು ದೇವರ ಸಾಧ್ಯ. ಬಂಡೆಯನ್ನು ಸೀಳಿ ನೀರನ್ನು ಕೊಡಲು ದೇವರ ಸಾಧ್ಯ. ಮಹಾರ ಕಹಿಯಾದ ನೀರನ್ನು ಮಧುರವಾಗಿ ಮಾರ್ಪಡಿಸಲು ದೇವರ ಸಾಧ್ಯ. ಸೂರ್ಯನನ್ನು ನಿಲ್ಲಿಸಲು ದೇವರ ಸಾಧ್ಯ. ಒಣಗಿದ ಎಲುಬುಗಳಿಗೆ ಜೀವವನ್ನು ಕೊಡಲು ದೇವರ ಸಾಧ್ಯ. ಎರಡು ಕೊಟ್ಟ ಅಭಿಷೇಕವನ್ನು ಕೊಡಲು ದೇವರ ಸಾಧ್ಯ. ಸತ್ತವರನ್ನು ಜೀವಂತವಾಗಿ ಎಬ್ಬಿಸಲು ದೇವರ ಸಾಧ್ಯ. ಕುಷ್ಠ ರೋಗಿಗಳನ್ನು ಸ್ವಸ್ಥ ಮಾಡಲು ದೇವರ ಸಾಧ್ಯ. ಓ ಕುರುಡರಿಗೆ ಕಣ್ಣು ಕೊಡಲು ದೇವರ ಸಾಧ್ಯ. ಕಿವಿಡರಿಗೆ ಕಿವಿ ಕೊಡಲು ದೇವರ ಸಾಧ್ಯ. ಕುಂಟರನ್ನು ನಡೆಯುವಂತೆ ಮಾಡಲು ದೇವರ ಸಾಧ್ಯ. ಪಾಪಿಗಳನ್ನು ಪರಿಶುದ್ಧರಾಗಿ ಮಾರ್ಪಡಿಸಲು ದೇವರ ಸಾಧ್ಯ. ದೀನರನ್ನು ಮೇಲೆ ಕೆತ್ತಲು ದೇವರ ಸಾಧ್ಯ. ನಿಮ್ಮನ್ನು ಪೋಷಿಸಲು ದೇವರ ಸಾಧ್ಯ. ನಿಮ್ಮನ್ನು ಗುಣಪಡಿಸಲು ದೇವರ ಸಾಧ್ಯ. ನಿಮ್ಮ ಅಗತ್ಯಗಳನ್ನು ಸಾಧಿಸಲು ದೇವರ ಸಾಧ್ಯ. ನನ್ನ ಯೇಸುವಿನಿಂದ ಅಸಾಧ್ಯವಾದದ್ದು ಒಂದು ಇಲ್ಲ. ನೀವು ಯಾವ ಸಮಯವನ್ನು ಕೆಲಸ ಮಾಡ್ತಿದ್ದೀರೋ ಯೇಸು ಹೇಳ್ತಿದ್ದಾರೆ, ನನ್ನಿಂದ ಸಾಧ್ಯ. ಅನೇಕರೊಟ್ಟಿಗೆ ದೇವರು ಮಾತಾಡ್ತಿದ್ದಾರೆ. ನನ್ನ ಆತ್ಮದಲ್ಲಿ ನಾನು ಮಾತಾಡುವ ಪ್ರತಿಯೊಂದು ಮಾತು ನೀವು ಹಾಗೆ ನೂರಕ್ಕೆ ಸ್ವೀಕಾರ ಮಾಡ್ಕೊಂಡಿದ್ದೀರಾ. ನನ್ನ ಆತ್ಮದಲ್ಲಿ ನಾನು ನೋಡ್ತಾ ಇದ್ದೀನಿ. ದೇವರ ಎಲ್ಲವೂ ಸಾಧ್ಯ. ದೇವರ ಎಲ್ಲವೂ ಸಾಧ್ಯ. ಸೈತಾನನೇ, ದೂರ ಹೋಗ ಸೈತಾನನೇ, ನನ್ನ ಯೇಸು ಇಷ್ಟು ಸಾಲ ಇದೆಯಲ್ಲಪ್ಪ, ಹೇಗೆ ಸಾಧ್ಯ? ಏನಿಲ್ಲ, ನೀನ್ ಬರೋ ಸಂಬಳನೇ 500 ರೂಪಾಯಿ, 5,000 ರೂಪಾಯಿ ಅಥವಾ 300 ರೂಪಾಯಿ, 3,000 ರೂಪಾಯಿ. ಏನ್ ಮಾಡ್ತೀಯ? ಹೇಗೆ ಸಾಧ್ಯ ಇದು?
ಸಾರಿ ಯೇಸುವನ್ನು ಪ್ರಸನ್ನ ಮಾಡ್ತಿದ್ರು. ಅನೇಕ ವ್ಯಾಧಿಸ್ಥರು ಬಂದರು. ಒಂದು ದಿನ ಪೂರ್ತಿ ಯೇಸು ಸ್ವಾಮಿ ಪ್ರಸನ್ನ ಮಾಡಿ 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 ಸುಮಾರು 25,000 ಜನರು ಬಂದರು. 1,000 ಜನ, ಬರೀ 5,000 ಪುರುಷರು ಮಾತ್ರ ಬಂದಿದ್ರು. ಎಷ್ಟು? ಈಗ ಶಿಷ್ಯರು ಕೇಳಿದ್ದಾರೆ, ಎಲ್ಲರೂ ಮನೆಗೆ ಕಳಿಸ್ಕೊಡಲ್ಲ, ಸ್ವಸ್ಥತೆ ಆದ್ರು. ನೋಡಿ, ಇವತ್ತು ಬೈಕ್ ಇದೆ, ಲೈಟ್ ಇದೆ, ಆಲಯ ಇದೆ, ಒಂದೆಲ್ಲ ಹಾಕ್ತಿವಿ, ಚೇರ್ ಹಾಕ್ತಿವಿ, ನೂರಾರು ಜನರು ಬರ್ತಾರೆ. ಯೇಸ್ವಾಮಿ ಕಾಲದಲ್ಲಿ ಏನೂ ಇಲ್ಲ. ಯೇಸ್ವಾಮಿ ನೋಡಕ್ಕೆ ಎಷ್ಟು ಜನ ಬಂದಿದ್ರು? ಬರೀ ಪುರುಷರು 5,000 ಆಗ್ತಾರೆ. ಎಲ್ಲಾ ಲೋಕದಲ್ಲಿ ಯಾರು ಜಾಸ್ತಿ ಇದ್ದಾರೆ? ಲೋಕದಲ್ಲಿ ಕೂಡ ಸ್ತ್ರೀಯರೇ ಜಾಸ್ತಿ ಇದ್ದಾರೆ. ನಾವು ಯಾವಾಗಲೂ ಮೈನಾರಿಟಿಯಾಗಿ, ನಾವು ಯಾವಾಗಲೂ ಕೆಲವೊಂದು ಆಮೇಲೆ ಒಬ್ಬರೇ ಇರ್ತಾರೆ. ಈ ಕಡೆ ನೋಡಿದ್ರೆ ಫುಲ್ಲು ಸ್ತ್ರೀಯರು, ಈ ಕಡೆ ನೋಡಿದ್ರೆ ಒಬ್ಬರೇ ಒಬ್ಬರು ಬ್ರದರ್. ನಮ್ಮ ಬ್ರದರ್ ಹೋಗಿ ಅನೇಕರು ಹೇಳ್ಕೊಂಡು ಬರ್ತಾರೆ. ಆಮೇಲೆ ನಿದ್ದೆ ಮಾತಿರೋದು ತಟ್ಟಿ ಎಬ್ಬಿಸಿ ಕರ್ಕೊಂಡು ಬರ್ಬೇಕು. ಆಮೇಲೆ ಈಗ ಶಿಷ್ಯರು ಹೇಳ್ತಿದ್ದಾರೆ, ಇವ್ರನ್ನೆಲ್ಲ ಕಳಿಸ್ಬಿಡೋಣ. ಅವ್ರಿಗೆ ಕೆಲಸ ಕಳಿಸ್ಬಿಡೋಣ. ಸ್ವಲ್ಪ ಇವ್ರು ಇಷ್ಟು ಜನರಿಗೆ ಆಹಾರ ಮಾಡಕ್ಕೆ ಸಾಧ್ಯ ಇಲ್ಲ. ಚಿಕ್ಕ ಬಾಲಕ 5 ರೊಟ್ಟಿ 2 ಮೀನಲ್ಲ. ಎಷ್ಟು ರೊಟ್ಟಿ? 5 ರೊಟ್ಟಿ 2 ಮೀನು. ಆಗ ಶಿಷ್ಯರೆಲ್ಲ ಒಳಗೆ ಹೋಗಿ ಕೇಳ್ತಾ ಇದ್ದಾರೆ, ಯಾರ ಹತ್ರ ಏನಾದ್ರು ಇದೆಯಾ, ಯಾರ ಹತ್ರ ಏನಾದ್ರು ಇದೆಯಾ? ನೀವು ನಾವಾಗಿದ್ದಿದ್ರೆ ನಮ್ಮ ಭಾಷೆ ಹೇಳ್ಬೇಕಾದ್ರೆ ಒಂದು 5 ಮುದ್ದೆ, ಸ್ವಲ್ಪ ಸೊಪ್ಪು ಸಾಕು. ಒಂದು ಟಿಫಿನ್ ಬಾಕ್ಸಲ್ಲಿ ಒಂದು 5 ಮುದ್ದೆ, ಸ್ವಲ್ಪ ಸೊಪ್ಪು ಸಾಕು. ಪ್ಲಾನ್ ಮಾಡ್ಬಿಟ್ಟಿರ್ತೀವಿ. ಹೋಗಿದ ತಕ್ಷಣ ಹೋಗೋ ತಾಯಿನೇ ನಾವು ಕೂತ್ಕೊಂಡು ಹೋಗ್ಬಿಡಲ್ಲ. ಕೆಲವು ತಾಯಿನ ಹಾಗೆ ಇರ್ತಾರಲ್ಲ, 2 ಚಾಕ್ಲೇಟ್ ಚರ್ಚ್ ಹೋಗ್ತಿಯಲ್ಲ, ಬಿಸ್ಕೆಟ್ ಹಾಕಿರೋ ದೇವ್ರಿಗೆ ಇನ್ನೊಂದು ಯಾರೋ ಬರ್ತಾರಂತೆ, ಯಾವಾಗ ಮುಗಿಸ್ತಾರೋ ಗೊತ್ತಿಲ್ಲ. ಸೈಲೆಂಟ್ ಆಗಿ ಡೋರ್ ಬರೋದು. ನಂಗೆ ಗೊತ್ತು ಈ ಡೋರ್ ಕ್ಲೋಸ್ ಮಾಡ್ತಾ ಇರ್ತಾರೆ. ನೀನು ಹಿಂದೆ ಕೂತ್ಕೋ, ಸೈಲೆಂಟ್ ಆಗಿ ಹೋಗ್ಬಿಟ್ಟು ಬಿಸ್ಕೆಟ್ ತಿನ್ಬಿಟ್ಟು ಎಲ್ಲಾದ್ರೂ ದೂರ ಹಾಕ್ಬಿಟ್ಟು ಮತ್ತೆ ಕೂತ್ಕೊಳ್ತೀನಿ. ಕರೆಕ್ಟಿಲ್ಲ? 2 ಚಾಕ್ಲೇಟ್ ಕೊಡ್ತೀನೋ, ಯಾರು ಕೊಡ್ಬೇಡ. ಅಲ್ಲ, ಅವ್ರ ಅಮ್ಮ ತುಂಬಾ ಒಳ್ಳೆಯವರು ಅಲ್ವಾ? ಅವ್ರಿಗೆ ಹೇಳಿದ್ರು, ಯಾರಾದ್ರೂ ಕೇಳಿದ್ರೆ ಕೊಡುವುದಿಲ್ಲ. ಆಮೇಲೆ ಅದು ಮಾತಿಲ್ಲ, ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಆಶೀರ್ವಾದ. ಕೆಲವರು ಚರ್ಚಿಗೆ ಬರ್ತಾರೆ, ವಾಸ್ತುಗೆ ಕೊಡ್ತಾರೆ ಅಲ್ವಾ? ವಾಸ್ತು ಬಸ್ ಕಾಸು ಕೊಡ್ತಾರ, ವಾಸ್ತುವಿಗೆ ಸಹಾಯ ಮಾಡ್ತಾರ. ಇಲ್ಲ, ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಆಶೀರ್ವಾದ. ಕೊಟ್ಟು ನೋಡಿ. ಆಮೇಲೆ ಕೊಟ್ಟು ನೋಡ್ರಿ. 10 ರೂಪಾಯಿ ಇದೆಯಾ, 1 ರೂಪಾಯಿ ಕೊಟ್ಟು ನೋಡ್ರಿ. 100 ರೂಪಾಯಿ ಇದೆಯಾ, ಸತ್ಯತೆಯಿಂದ ನಂಬಿಕಸ್ಥತೆಯಿಂದ 10 ರೂಪಾಯಿ ಕೊಟ್ಟು ನೋಡ್ರಿ. ಆಮೇಲೆ ಕೆಲವರು ಸಂಬಳ ಬಂದಾಗ ಚರ್ಚೆಗೆ ಬರೋದಿಲ್ಲ, ಕಾಣಿಲ್ಲ. ನನ್ನ ಕಸದ ಮೈಕ್ ಹಾಗೆ ಮಾತಾಡ್ತಾ ಇದ್ದೀನಿ. ಚರ್ಚೆಗೆ ಬರೋದಿಲ್ಲ. ಆಮೇಲೆ ಕಷ್ಟ ನಷ್ಟ ಎಲ್ಲ ಅನುಭವಿಸಿದ ನಂತರ ಕಾರ್ ನೋಡಿದ್ದೀರಾ, ಹೊಡೆದು ಬಿಡುದು ಎಲ್ಲಾ ಕಡೆ ಡ್ಯಾಮೇಜ್ ಆಗಿರುತ್ತೆ. ಆ ಡ್ಯಾಮೇಜ್ ಆದ ಕಾರ್ ಚರ್ಚ್ ಒಳಗೆ ಆಗ ಪಾಸ್ಟರ್ ಅದಕ್ಕೆ ಟಿಂಕ್ರಿಂಗ್ ಮಾಡಿ, ಪೇಂಟಿಂಗ್ ಮಾಡಿ, ಪುನಃ ನಿಮ್ಮನ್ನ ಒಂದು 3 ದಿನದಲ್ಲಿ ಹೊರಗೆ ಹೋಗೋ ಮಗ ಚೆನ್ನಾಗಿರೋ ಅಂತ ಮತ್ತೆ ಚೆನ್ನಾಗಿ ದುಡಿದ್ಬಿಟ್ಟು ಬರಲೇ ಇಲ್ಲ. ಸಂಬಳ ತಗೊಳ್ಳೋ ದಿನ ಬರಲೇ ಇಲ್ಲ. ಪಾಸ್ಟರ್ ಫೋನ್ ಮಾಡಿದ ಕೂಡ ಈ ಜಾಸ್ತಿ ಯಾಕೆ ಫೋನ್ ಮಾಡ್ತಾರೆ ನನಗೆ ಗೊತ್ತಿಲ್ವಲ್ಲ. ಮತ್ತೆ ಒಂದು 2-3 ತಿಂಗಳು ಅದೇ ಡ್ಯಾಮೇಜ್ ಆದ ಕಾರ್. ಅಲ್ಲಿ ಅವ್ರು ನೋಡಿದ್ದಾನೆ, ಇವ್ರು ನೋಡಿದ್ದಾನೆ, ಮನೆ
ಮನೆಗೆ ಬಂದ್ರೆ ಹೆಂಡತಿ ಹೊಡಿತಾಳೆ, ಪಕ್ಕದ ಮನೆಗೆ ಹೋದ್ರೆ ಅವನು ಹೊಡಿತಾನೆ. ಮತ್ತೆ ಡ್ಯಾಮೇಜ್ ಆದ ಕಾಂತರ ಕುಕ್ಕಿ ಹೋಗಿ ಪಕ್ಕಿ ಹೋಗಿ ಚರ್ಚೆ ಬರೋದು. ಮತ್ತೆ ಕ್ಲಾಸ್ ಎಲ್ಲ ರೆಡಿ ಮಾಡಿ ವಾಕ್ಯ ಕೊಟ್ಟು ರೆಡಿ ಮಾಡಿ ನಿಮ್ಮನ್ನ ತಲೆಗೆ ಬಿಸಿ ನಿಮ್ಮನ್ನ ಕಳಿಸ್ತಾರೆ. ಕೊಡೋದಕ್ಕಿಂತ ತೆಗೆದುಕೊಳ್ಳುವುದು ಆಶೀರ್ವಾದನ. ಸ್ವಲ್ಪ ಅರ್ಥದ ನಿದ್ದೆನೇ ಇಲ್ಲ. ತೆಗೆದುಕೊಳ್ಳೋದು ಆಶೀರ್ವಾದ, ಕೊಡೋದು ಆಶೀರ್ವಾದ. ಹುಡುಗ 5 ರೊಟ್ಟಿ 2 ಮೀನು ಕೊಟ್ಟು. ಈಗ 12 ಶಿಷ್ಯರಿಗೆ ದೊಡ್ಡ ಸಮಸ್ಯೆ ಬಂದ್ಬಿಟ್ಟಿರಲಿ. ಯಪ್ಪ ಸ್ವಾಮಿ ಏನ್ ಮಾಡ್ತಾರೆ ಗೊತ್ತಿಲ್ಲ. ಸ್ಟ್ರೈಟ್ ಆಗಿ ಏನ್ ಮಾಡಿದ್ರು, ಏಸಪ್ಪ ಕೈಯಲ್ಲಿ ಕೊಟ್ಬಿಟ್ರು. ಏಸಪ್ಪ ನೋಡ್ಕೊಡ್ರಿ, ನನ್ನ ಹತ್ರ ಇರೋದು 5 ರೊಟ್ಟಿ 2 ಮೀನು. ಜನರು ಎಷ್ಟಿದ್ದಾರೆ? 25,000 ಜನರಿದ್ದಾರೆ. ಸುಮಾರು ಬೈಬಲ್ 5,000 ಪುರುಷರು ಮಾತ್ರ. 5,000 ಪುರುಷರು ಮಾತ್ರ. ಆಗ ಶಿಷ್ಯರು ಬಂದು 5 ರೊಟ್ಟಿ 2 ಮೀನು ಏಸಪ್ಪ ಕೈಯಲ್ಲಿ ಕೊಟ್ಬಿಟ್ರು. ಏಸಪ್ಪ ಕೈಯಲ್ಲಿ ಕೊಟ್ರೆ ಆಮೇಲೆ ಅದನ್ನೆಲ್ಲವನ್ನು ನೋಡ್ಕೊಳ್ತಾರೆ. ಏಸಪ್ಪ ಆ ರೊಟ್ಟಿಯನ್ನು ತೆಗೆದು ದೇವರಿಗೆ ಸ್ತೋತ್ರ ಮಾಡ. ಏನ್ ಮಾಡ್ದ? ನನಗೊಂದು ರಹಸ್ಯ ಹೇಳ್ಕೊಂಡ. ನಿಮ್ಗೆ ವಾರ ಕೂಲಿ ಬರುತ್ತಲ್ಲ, ಅದನ್ನು ತೆಗೆದುಕೊಂಡು ಬಂದು ಏಸಪ್ಪ ಕೈಯಲ್ಲಿ ಕೊಟ್ಬಿಟ್ರಿ. ನಿಮ್ಮ ಕೈಯಲ್ಲಿ ಇಟ್ಕೊಂಡ್ರಿ. ಏಸಪ್ಪಗೆ ಸ್ತೋತ್ರ ಮಾಡಿ, ಏಸಪ್ಪ ನಿನ್ನ ಕರದಲ್ಲಿ ಕೊಡ್ತೇನೆ ಸ್ವಾಮಿ. ಇದು 500 ರೂಪಾಯಿ ಇದೆಯಪ್ಪ, ನನ್ನ ಅಗತ್ಯ 25,000 ಇದೆ. ನನ್ಗೆ ಏನ್ ಮಾಡ್ಬೇಕು ಗೊತ್ತಿಲ್ಲ, ನಿನ್ನ ಕರದಲ್ಲಿ ಕೊಡ್ತೇನೆ, ನೀನು ಎಲ್ಲವನ್ನು ನೋಡ್ಕೊಡ್ತೀನಿ ಸ್ವಾಮಿ. ಕೆಲಸ ಸಿಕ್ತು. ನನಗೆ ಸಂಬಳ ಏನ್ ಗೊತ್ತಾ? 1,970 ರೂಪಾಯಿ. ಎಷ್ಟು ಸಂಬಳ? 70 ರೂಪಾಯಿ. ಅದರಲ್ಲಿ ನಾನು 500 ರೂಪಾಯಿ ದೇವರಿಗೆ ಕೊಡ್ತಾ ಇದ್ದೆ. 500 ರೂಪಾಯಿ ಫಸ್ಟ್ ಬಂದಿದ ತಕ್ಷಣ, ಆ ಕೈಗೆ ಕಾಸು ಬಂದಿದ ತಕ್ಷಣ ಫಸ್ಟ್ ಪಾಸ್ಟರ್ ಹತ್ರ ಓಡೋಗಿ ಆ ಕೈಗೆ ನಾನು ಕೊಟ್ಬಿಡ್ತಾ ಇದ್ದೆ. 500 ರೂಪಾಯಿ ನಾನು ದೇವರ ಕೈಗೆ ಕೊಡ್ತಾ ಇದ್ದೆ. ರಾತ್ರಿ ಆ ಹಣನ ಕೈಗೆ ಇಟ್ಕೊಂಡು, ಏಸಪ್ಪ ಇದು ನಿಮ್ಮ ಕರದ ನಾನು ಕೊಡ್ತೇನೆ ಸ್ವಾಮಿ. ನಂಗೆ ಏನ್ ಮಾಡ್ಬೇಕು ಗೊತ್ತಿಲ್ಲ, ಹೇಗೆ ಜೀವನ ನಡೆಸಬೇಕು ಗೊತ್ತಿಲ್ಲ, ಹೇಗೆ ಪೆಟ್ರೋಲ್ ಹಾಕ್ಬೇಕು ಗೊತ್ತಿಲ್ಲ, ಹೇಗೆ ನನ್ನ ಖರ್ಚುಗಳಿಗೆ ನಾನು ನೋಡ್ಕೋಬೇಕು ಗೊತ್ತಿಲ್ಲ. ಒಂದನ್ನು ಮಾಡ್ತೇನೆ, ನಿನ್ನ ಕರದಲ್ಲಿ ಕೊಡ್ತೇನೆ ಸ್ವಾಮಿ. ಕೊಟ್ಟು ನೋಡ್ರಿ, ದೇವರ ಮಹಿಮೆಯಾಗಿ ನಿಮ್ಮ ನಡೆಸುವಂತ ದೇವರಾಗಿ. ಏನ್ ನಡೆಯುತ್ತೆ ಗೊತ್ತಿಲ್ಲ. ಆಮೇಲೆ ನೀವು ಎಷ್ಟೇ ಲೆಕ್ಕ ಹಾಕಿದ್ರು ಕೂಡ ಏನ್ ನಡೆಯುತ್ತೆ ಗೊತ್ತಿಲ್ಲ. ಆದ್ರೆ ದೇವರ ಕರದಲ್ಲಿ ಕೊಡ್ಬೇಕಾದ್ರೆ ದೇವರು ನಡೆಸುವಂತ ದೇವರಾಗಿದ್ದಾರೆ. ಯೇಸುವಿಗೆ ಸ್ತೋತ್ರ ಮಾಡಿ. ಆಮೇಲೆ ಏನೇ ಇರಲಿ ಏನೇ ಇಲ್ಲದೆ ಹೋಗ್ಲಿ ಸ್ತೋತ್ರ ಮಾಡಿ. ಆಮೇಲೆ ಪಕ್ಕದ ಮನೆಯಲ್ಲಿ ಬಿರಿಯಾನಿ, ನಿಮ್ಮ ಮನೆಯಲ್ಲಿ ಗಂಜಿ, ಏನ್ ಮಾಡ್ತೀರಾ? ಸ್ತೋತ್ರ. ಆಮೇಲೆ ಪಕ್ಕದ ಮನೆಯಲ್ಲಿ ಅಮ್ಮ ರೇಷ್ಮೆ ಸೀರೆ, ನಿಮ್ಮ ಹತ್ರ ಕಾಟನ್ ಸೀರೆ, ಸ್ತೋತ್ರ. ಆಮೇಲೆ ಪಕ್ಕದ ಮನೆಯವರು ಬೈಕ್ ಕೊಂಡ್ಕೊಂಡ್ರು, ನೀವು ಸೈಕಲ್ ಬರ್ತಾ ಇದ್ದೀರಾ, ಸ್ತೋತ್ರ. ಆಮೇಲೆ ಪಕ್ಕದ ಮನೆಯವ್ರನ್ನ ತುಂಬಾ ಜೋರಾಗಿದ್ದಾರೆ, ನಾವು ಇನ್ನೂ ಜೋರಾಗಿಲ್ಲ, ಸ್ತೋತ್ರ. ಕೆಲವರು ಹೇಳ್ತೀರಾ, ಬ್ರದರ್ ನಾನು ಸಂಪಾದನೆ ಮಾಡಿದ್ಮೇಲೆ ನೋಡಿ ಬ್ರದರ್ ಚರ್ಚೆಗೆ ಎಷ್ಟು ಕೊಡ್ತೀನಿ ಅವಾಗ ಗೊತ್ತಾಗುತ್ತೆ ಬ್ರದರ್ ನಿಮಗೆ. ಅದೆಲ್ಲ ಆ ದಿನ ಬರದೇ ಇಲ್ಲ. ಇರೋದನ್ನು ಕೊಟ್ಟು ನೋಡುವಾಗ ಆ ದಿನ ಒಬ್ಬ ಸಮೀಪ ಮಾಡಿದೆ. ಇದನ್ನ ನಾನು ಯೋಚನೆ ಮಾಡಿದೆ. ಹೆಚ್ಚು ಬರಲಿ, ಚರ್ಚೆಗೆ ಎಷ್ಟು ಕೊಡ್ತೀನಿ, ಏನ್ ಮಾಡ್ತೀನಿ ಬರದೇ ಇಲ್ಲ. ನಾನು ಇರೋದನ್ನು ಕೊಡುವಾಗ ದೇವರು ನನ್ನನ್ನು ಅತ್ಯಧಿಕವಾಗಿ ಆಶೀರ್ವದಿಸುತ್ತದೆ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. 5 ರೊಟ್ಟಿ ಕೈಯಲ್ಲಿದ್ದರೆ ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಪಾಕೆಟ್ 5 ರೂಪಾಯಿ ಮಾತ್ರ ಇದೆ. ನಿಮಗೆ ಸ್ತೋತ್ರ, ನಿಮಗೆ
ಭಯಂಕರ ಹೊಡಿತಾರೆ. ಏನ್ ಮಾಡ್ತೀರ? ನಿಮಗೆ ಸ್ತೋತ್ರ, ಸ್ವಲ್ಪದಲ್ಲಿ ಯಾರು ನಂಬಿಗಸ್ತರಾಗಿರ್ತಾರೋ, ಸ್ವಲ್ಪದಲ್ಲಿ ಯಾರು ಕೃತಜ್ಞತೆ ಉಳ್ಳವರಾಗಿರ್ತಾರೋ, ಸ್ವಲ್ಪ ಇರುವುದರಲ್ಲಿ ಯಾರು ದೇವರಿಗೆ ಸ್ತೋತ್ರ ಮಾಡ್ತಾರೋ ಅವರ ಅತ್ಯಧಿಕವಾದ ಹೊಂದ್ಕೊಳ್ತಾರೆ. ಈಗ ಲಾಸ್ಟ್ ಬ್ರದರ್ ಇದ್ದಾರೆ, ಅವ್ರ ಕೈಯಲ್ಲಿ ಮಾಸ್ಟರ್ ಹೇಳ್ತಾರೆ 5 ಮುದ್ದೆ ಕೊಟ್ಕೊಡ್ತಾರೆ. ಇವತ್ತು ಉಪವಾಸ ಊಟ ಮುಗಿಯುವಾಗ 5 ಮುದ್ದೆ ಇಟ್ಕೊಂಡು ಎಲ್ಲರಿಗೆ ಪೋಷಿಸಬೇಕು. ಆ ಬ್ರದರ್ 5 ಮುದ್ದೆ ಇಟ್ಕೊಂಡು ಅಡ್ರೆಸ್ ಹೇಳಿದ್ರು ಅಲ್ವಾ ಬ್ರದರ್ ಮಾಸ್ಟರ್ ಹಿಂದೆ ಮಧ್ಯದಲ್ಲಿ ಕೂತಿರುವಂತಹ ಒಬ್ಬರೇ ಬ್ರದರ್ 5 ಮುದ್ದೆ ತಿಂತಾರೆ. ಇಷ್ಟಕ್ಕೆ ಕೊಡಕ್ಕೆ ಸಾಧ್ಯ ಅಲ್ವಾ? ಸ್ತೋತ್ರ. ಆಮೇಲೆ ದೇವರು ನಮಗೆ ಆಗದೇ ಇರುವಂತ ಕಾರ್ಯಗಳು ಮಾಡಕ್ಕೆ ಹೇಳ್ತಾರೆ. ಏನಂತಾರೆ? ನಮ್ಮಿಂದ ಮಾಡಕ್ಕಾದ್ರೆ ದೇವ್ರು ಯಾಕೆ ಕರೆಕ್ಟಲ್ವಾ? ಕರೆಕ್ಟ್ ಆಯ್ತು, ಕರೆಕ್ಟ್ ಆಯ್ತು ನಾನು ಹೇಳೋದು. ಆಗ ಮಾಡಕ್ಕಾಗಿರುವಂತ ಕಾರ್ಯಗಳು ದೇವ್ರು ಮಾಡ್ತಾರೆ. ಯಾಕೆ ಗೊತ್ತಾ? ಅವಾಗ ನೀವು ಹೇಳ್ತೀರ ನನ್ನಿಂದಲ್ಲ ದೇವರಿಂದ, ನನ್ನಿಂದಲ್ಲ ದೇವರಿಂದ. ಇಟ್ಕೊಂಡು ದೇವರಿಗೆ ಸ್ತೋತ್ರ ಮಾಡಿ. ಆಮೇಲೆ ನಿಮಗೆ ಏನಿದೆಯೋ ದೇವರಿಗೆ ಸ್ತೋತ್ರ ಮಾಡಿ. ಆಮೇಲೆ ಏನಿಲ್ವೋ ಅದ್ರ ಬಗ್ಗೆ ಯೋಚನೆ ಮಾಡಿ. ಅರ್ಥ ಆಗ್ತಿದೆ? ಏನಿದೆಯೋ ಅದ್ರ ಬಗ್ಗೆ ದೇವರಿಗೆ, ಏನಿಲ್ವೋ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಆದ್ರೆ ಇವತ್ತು ನಾವು ಮಾಡೋದಲ್ಲ, ಏನಿಲ್ವೋ ಅದನ್ನೇ ಯೋಚನೆ ಮಾಡ್ತಿರ್ತೀವಿ, ಏನಿದೆಯೋ ಅದನ್ನ ನೋಡೋದೇ. ಏನಿದೆಯೋ ಅದನ್ನು ನೋಡಿ ಯಾರು ಸ್ತೋತ್ರ ಮಾಡಬೇಕು ಅವರು ಬೇರೆ ಗ್ರೂಪ್ ಲೋಕ ಸೇರ್ಕೊಂಡಿರ್ತಾರೆ, ಬೇರೆ ಗ್ಯಾಂಗಲ್ ಸೇರ್ಕೊಂಡಿರ್ತಾರೆ. ಅದು ಆಮೇಲೆ 15 ತಾಸು ಉಪವಾಸ ಇದ್ದೋಗದೆ ಎಂಬ ಪಾಸ್ಟರ್ 15 ತಾಸು ಉಪವಾಸ ಕೇಳು. ಬೆಂಗಳೂರಿನಲ್ಲಿ ಯಾವೊಬ್ಬ ಬಂದ ನೀರು ಕೂಡ ಕುಡಿಬೇಡ ಅಂತ ಹೇಳ. ಅದೆಲ್ಲ ಮಾಡಿದ ನಂತರ ಮನೆ ಹೋದ್ರೆ ಕಷ್ಟ. ಏನ್ ದೇವರು ಯಥಾ ದೇವರು ನಿಮ್ಮಂತ ದೇವರಿಲ್ಲ. ಹಾಗೆ ಚೇಂಜ್ ಆಗ್ಬೇಕು. ಏನಲ್ಲ ಒಬ್ಬ ದೇವರ ಅವಾಗಲೇ ನಾನು ಅತ್ತೆ ಹೇಳು ಏಸು ಇದೆ ಹೋಗ್ಬೇಡ ಅಂತ. ಅವಾಗ ನಮಗೆ ಬುದ್ಧಿ ಬಂದಿರಬೇಕು. ಹುಡುಗುತ್ತಾರೆ ಕೆಲವು ಅಲ್ವಾ? ಅಲ್ಲೇಲೂಯಾ ಹೊರಗೋಗಿದ್ದಷ್ಟೇ ಅದೇನಪ್ಪ ಜೀವನ ಬದಲಾಗೋದಿಲ್ಲಪ್ಪ. ಇವ್ರು ಹೇಳ್ಬಿಟ್ರೆ ನಮ್ಮ ವ್ಯಕ್ತಿ ಬದಲಾಗ್ತಾರ? ಇವ್ರು ನಾವು ಹೇಳೋದು ನಮಗೆ ಬಿಟ್ರೆ ನಮ್ಮ ಮಗ ಬಿಡ್ತಾನ? ಇವ್ರು ಹೇಳ್ಬಿಟ್ರೆ ನಮ್ಗೇನು ಜಮೀನಲ್ಲಿ ನಮ್ಗೇನು ಬೋರಲ್ಲ ನೀರು ಬಂದ್ಬಿಡುತ್ತಾ? ನೀವು ಹೇಳ್ಬಿಟ್ರೆ ನಮ್ಮ ಕೋರ್ಟ್ ಕೇಸ್ ಎಲ್ಲ ಸರಿಯಾಗಿರ್ತೀರ? ಆಮೇಲೆ 5 ನಿಮಿಷ ನೀವು ಅವ್ರ ಹತ್ರ ಮಾತಾಡಿದ್ರೆ 5 ನಿಮಿಷ ಬೇಡ, ಒಂದೇ ನಿಮಿಷ ಅವ್ರ ಹತ್ರ ಮಾತಾಡ್ಬಿಟ್ರೆ ನೀವು ಯೋಚನೆ ಅಲ್ವಾ? ಹೌದಲ್ವಾ? ದೇವರಿಗೆ ಇಷ್ಟ ಇರುವಂತ ಕಾರ್ಯ, ದೇವರಿಗೆ ಇಷ್ಟ ಇರುವಂತ ಕಾರ್ಯ ಸ್ತೋತ್ರ. ಇದು ನಡೆಯಕ್ಕೆ ಸಾಧ್ಯವೇ ಇಲ್ಲ. ಸಾಧ್ಯವೇ ಇಲ್ಲ. ಅನೇಕ ಸಾರಿ ಏಸಪ್ಪಗೆ ನಾವು ಅನ್ವೇಷಿಸ್ತೀವಿ. ಸ್ವಲ್ಪ ಅಲ್ಲಿ ರೊಟ್ಟಿದೆ, ಸ್ವಲ್ಪ ಸಾಧ್ಯ ಇಲ್ಲ, ಸ್ವಲ್ಪ ಮುಂದೆ ಕೂತಿದ್ದಾನೆ ಯಪ್ಪ ಗುಂಡ 10 ರೊಟ್ಟಿ ತಿಂತಾನೆ. ಅವನಿಗೆ 5 ರೊಟ್ಟಿ ಕೊಡ್ತೀರಾ? ಯಮ್ಮ ನೋಡಕ್ಕೆ ಸಣ್ಣದಿದ್ದಾಳೆ, ಆದ್ರೆ ಒಳಗೆ ತುಂಬಿದ್ರೆ ಮುಂದೆ 5 ಮುಂದೆ ಸರಳವಾಗಿ ನೋಡುತ್ತೆ.
ನಿಮಗೆ ಸ್ತೋತ್ರ ಏಸಪ್ಪ, ಕೃತಜ್ಞತೆ ಉಳ್ಳ ಹೃದಯದಿಂದ ಸ್ತೋತ್ರ ಮಾಡ್ತೇವೆ. ಈಗ ಶಿಷ್ಯರಿಗೆಲ್ಲ ಒಂದೇ ಯೋಚನೆ, ಇದು ಹೇಗೆ ಜನರೆಲ್ಲ ಕೂಡಿಸ್ಬಿಟ್ರು. 50 ಜನ 100 ಜನ ಅಲ್ಲಿ ಹುಲ್ಲಿನ ಮೇಲೆ ಕೂತ್ಕೊಂಡ್ಬಿಟ್ರಿ ಅಂತ ಎಲ್ಲ ಕೂತ್ಕೊಂಡ್ಬಿಟ್ರು. ಈಗ ಎಷ್ಟಿದೆ ಈಗ ಊಟ ನಡೆಯಕ್ಕೆ ಸಾಧ್ಯನೇ ರೀ? ಆಗತ್ತಾ? ಮಾತಾಡ್ತಾರೆ ಆಗತ್ತಾ ಎಲ್ಲ ಕೂತ್ಕೊಂಡ್ಬಿಟ್ರು. ಈಗ ಯೇಸುಸ್ವಾಮಿ ಏನ್ ಹೇಳ್ತಿದ್ದಾನೆ, ನನ್ನ ಹತ್ರ 5 ರೊಟ್ಟಿ ಕೊಟ್ರ, ನಿಮ್ಮ ಹತ್ರ ನನಗೆ 5 ರೊಟ್ಟಿ ಕೊಡ್ತೀನಿ, ನೀವೇ ಹೋಗಿ ಇದನ್ನ ಹಂಚ್ರಿ. ಏನ್ ಮಾಡ್ರಿ? ಎಷ್ಟು ಜನ ಶಿಷ್ಯರಿದ್ದಾರೆ? 12 ಜನ ಶಿಷ್ಯರು. ಏಸಪ್ಪ ಕೈಗೆ ಎಷ್ಟು ರೊಟ್ಟಿ ಇದೆ? 5 ರೊಟ್ಟಿ 2 ಮೀನು. ಎಲ್ಲರೂ ನೋಡಿ, ನಾನು ವೆಜಿಟೇರಿಯನ್, ಕೋಳಿ ಮಾಂಸ ಇಲ್ಲದೆ ತಿನ್ನದೇ ಇಲ್ಲ, ಕುರಿ ಇಲ್ಲದೆ ತಿನ್ನದೇ ಇಲ್ಲ. ಈಗ ಯೇಸುಸ್ವಾಮಿ ಏನ್ ಮಾಡ್ದ, ಒಂದು ರೊಟ್ಟಿಯನ್ನು ಬೇಕಲ್ಲ ಕೈಯಲ್ಲಿ ಸ್ವಲ್ಪ ಮೀನನ್ನು ಹುರಿದು ಬೇಕಲ್ಲ ಕೈಯಲ್ಲಿ ಹೆಸರು ಹೇಳ್ತಿದ್ದಾನೆ, ಹೇಳ್ತಿದ್ದಾನೆ, ನಿಮ್ ಜೊತೆ ಇದ್ದು ಬೆಳಗ್ಗೆ ಸಂಜೆ ಉಪವಾಸ. ಹೆಸರು ಹೇಳ್ತಿದ್ದಾನೆ, ಕೊಡು ಹೋಗಪ್ಪ. ಈಗ ಕೈಯಲ್ಲಿ ಆ ರೊಟ್ಟಿ, 12 ಶಿಷ್ಯರ ಎಲ್ಲ ಸ್ವಲ್ಪ ರೊಟ್ಟಿ, ಸ್ವಲ್ಪ ಮೀನು. ಈಗ ಬೇಕನಿಗೆ ಒಂದು ಗ್ರೂಪ್ ಕೊಟ್ಬಿಟ್ಟಿದ್ದಾರೆ. 50 ಜನರು ಕೂತ್ಕೊಳ್ಳೋದರ ಒಂದು ಗ್ರೂಪ್. ಬೇಕನ್ನು ತೆಗೆದುಕೊಂಡು ಮುಂದೆ ಹೋಗ್ತಾನೆ. ಸ್ವಲ್ಪ ಹಿಂದೆ ತಿರುಗಿ ನೋಡಿ ಯೇಸುಸ್ವಾಮಿ ನೋಡ್ತಾನೆ. ಏಸಪ್ಪ ಈ ತರ ಮಾಡ್ಬಿಟ್ರಿ, ಏನೇಸಪ್ಪ ನಾವು ಫೋನ್ ಎಲ್ಲ ಸ್ವಿಚ್ ಆಫ್ ಮಾಡೋಣ, ಏನೇಸಪ್ಪ ಈ ತರ ಮಾಡ್ಬಿಟ್ರಿ ಎಲ್ಲ ಇಲ್ಲಿ ನೋಡಿ, ಏನೇಸಪ್ಪ ಎಲ್ಲ ಮಾತಾಡ್ರಿ, ಏನೇಸಪ್ಪ ಮುಂದೆ ಹೋಗ್ತಾನೆ. ಹಿಂದೆ ತಿರುಗಿ ನೋಡ್ತಾನೆ. ಹೇಗಪ್ಪ ಆಗಬೇಕು? ಸ್ತೋತ್ರ ಮಾಡಿದ್ರಲ್ಲ, ನಿನ್ನ ಕೈಗೆ ಕೊಟ್ಟಿರುವುದಲ್ಲ, ನಿನ್ನ ಕೈಯಲ್ಲಿ 5 ರೊಟ್ಟಿ ಕೊಟ್ಟಿರೋನು ನೀವು. ಪಾಸ್ಟರ್ ಕೈಯಲ್ಲಿ ಸಭೆಯನ್ನು ಕೊಟ್ಟಿರೋನು ದೇವರು. ನೀನು ಹೋಗು. ನೀವು ನಡೆಸುವಂತ ಪ್ರಾರ್ಥನಾ ಗುಂಪಿನಲ್ಲಿ ನಿಮಗೆ ಆ ಸೇವೆಯನ್ನು ಕೊಟ್ಟಿರೋನು ದೇವರು. ನೀವು ಹೋಗು. ಮುಂದೆ ಹೋಗ್ತಾ ಇದ್ದಾರೆ. ಮೊದಲನೇ ಮನುಷ್ಯನಿಗೆ ಕೊಟ್ಟ ಕೈಯಲ್ಲಿ ಪುನಃ ರೊಟ್ಟಿ ಬಂತು. ಕೊಟ್ಟ ಕೈ ಪುನಃ ರೊಟ್ಟಿ ಕೊಡ್ತಾ ದೇವರು ಅಭಿವೃದ್ಧಿಗೊಳಿಸ್ತಾನೇ ಇದ್ದ. ಅಷ್ಟು ಜನರು ತಿಂದರು. ಆಮೇಲೆ ತೃಪ್ತಿಯಾಗಿ ತಿಂದರು. ಆಮೇಲೆ ಕಡೆಯದಾಗಿ 12 ಪುಟ್ಟಿ ರೊಟ್ಟಿ ತುಂಡುಗಳನ್ನು ತೆಗೆದುಕೊಂಡು ಹೊತ್ಕೊಂಡು ಬಂದರು. ಆಮೇಲೆ ಹೇಗಾದಿದ್ದು ದೇವರಿಂದ ಎಲ್ಲವಾಗಿ, ಹೇಗಾದಿದ್ದು ದೇವರಿಂದ ಎಲ್ಲವಾಗಿ, ನಾವು ನಂಬಿ ಬಂದಿರುವಂತಹ ಯೇಸುವಿನ ಎಲ್ಲವೂ ಸಾಧ್ಯ. ಆಮೇಲೆ ನೀವು ಯಾವ್ದು ಅಸಾಧ್ಯ ಅಂತ ಯೋಚನೆ ಮಾಡ್ತೀರೋ, ನಿಮ್ಮ ಪಕ್ಕದ ಮನೆಯವರು ಯಾವ್ದು ಅಸಾಧ್ಯ ಅಂತ ಹೇಳ್ತಾರೋ, ದೇವರು ಹೇಳ್ತಿದ್ದಾನೆ ಅದು ಎಲ್ಲವೂ ನಿಮಗಾಗಿ ದೇವರು ಯೋಚನೆ ಮಾಡಿ ಇಟ್ಟಿರುವುದನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಯಾವ ಮನುಷ್ಯನ ಬುದ್ಧಿಯಲ್ಲಿ ಅದು ತೋರುವವರೆಗೂ ಇಲ್ಲ. ಅಷ್ಟು ದೊಡ್ಡ ಕಾರ್ಯಗಳನ್ನು ದೇವರು ನಿಮಗಾಗಿ ನನಗಾಗಿ ಮಾಡಿದ್ದಾರೆ. ದೇವರಿಂದ ಎಲ್ಲವೂ ಸಾಧ್ಯ. ದೇವರಿಂದ ಎಲ್ಲವೂ ದೇವರಿಂದ ಎಲ್ಲವೂ ದೇವರಿಂದ ಎಲ್ಲವೂ ದೇವರಿಂದ ಎಲ್ಲವೂ ದೇವರಿಂದ ಎಲ್ಲವೂ ಅದು ಎಂತರೂ ಬೇರೆಕ್ಕೆ ಸಾಧ್ಯ. ನಾವೇ ಇವರು ಒಂದು ಕೂಲಿ ಕೆಲಸ ಮಾಡ್ತಿದ್ರು. ಮಣ್ಣನ್ನು ಆ ಮೂಟೆ ಹಾಕಿ ಮೇಲೆ ಒತ್ಕೊಂಡೋಗಿ ಕೊಡ್ಬೇಕು. ಕೂಲಿ ಕೆಲಸ ಮಾಡ್ತಿದ್ರು. ಸರಿಯಾಗಿ ವಿದ್ಯೆ ಇಲ್ಲ, ಏನಿಲ್ಲ. ಆದ್ರೆ ಇವತ್ತು ದೇವರು ಒಳ್ಳೆ ಕೆಲಸವನ್ನು ಕೊಟ್ಟು ಈ ಸಭೆ 5,000 ಮಾರ್ಪಡಲು ದೇವರಿಂದ ಸಾಧ್ಯ. 5,000 ನಡೆಸಲು ದೇವರಿಂದ ಸಾಧ್ಯ.
ಕಾಲದಲ್ಲಿ ಬರಗಾಲದಲ್ಲಿ ಬೀಜವನ್ನು ಬಿತ್ತಿದ ಯಾರಾದ್ರೂ ಬಿತ್ತಾರ? ಯಾರು ಬಿತ್ತದಿಲ್ಲ, ನೀರೇ ಇಲ್ಲ. ಆಮೇಲೆ ಆದ್ರೆ ಮೂರರಷ್ಟು ಸುಖಿ, ಮೂರರಷ್ಟು ಆಶೀರ್ವಾದ. ಹಾಗೆಲ್ಲ ಈ ಸಾಕನ್ನು ಕೇಳಿದ್ದಾರೆ, ಏನೋ ಮಾಡಿದೆ ನೀನ್ ಭೂಮಿಯಲ್ಲಿ ಮಾತ್ರ ಏನು ಈ ತರ ನಡೀತಾ ಇದೆ, ನೀನ್ ಜಮೀನಲ್ಲಿ ಯಾಕೆ ಈ ತರ ನಡೀತಾ ಇದೆ? ನನಗೆ ಗೊತ್ತಿಲ್ಲ, ದೇವರಿಂದ ಸಾಧ್ಯ. ಮಳೆ ಇಲ್ಲ ಕಣೋ, ಬೋರ್ವೆಲ್ ನೀರಿಲ್ಲ ಕಣೋ, ಅದ್ರ ಬೆಳೆಗಳು ಚೆನ್ನಾಗಿ ಬರ್ತಿದೆ, ಹೇಗೆ ಸಾಧ್ಯ? ನನಗೆ ಗೊತ್ತಿಲ್ಲ, ದೇವರಿಂದ ಎಲ್ಲವೂ ನಮಗಾಗಿ ದೇವರು ಮಾಡಿಟ್ಟಿರುವುದನ್ನು ಯಾವ ಕಣ್ಣು ಕಾಣಲಿಲ್ಲ, ಕಣ್ಣು ಕಾಣಲಿಲ್ಲ, ಇವಾಗ ನಿಮ್ಮ ಕಣ್ಣುಗಳು ಕಾಣ್ತಾ ಇದೆಯೋ ಅದೇ ಗಂಡ ರಕ್ಷಣೆ ಹೊಂದುತ್ತಾನೆ. ಯೇಸುವೆಲ್ಲ ಸಾಧ್ಯ, ಯೇಸುವೆಲ್ಲ ಸಾಧ್ಯ. ನಾನು ನಂಬುವಂತ ಯೇಸುವೆಲ್ಲ ಸಾಧ್ಯ, ನನ್ನ ಯೇಸುವಿಗೆಲ್ಲ ಸಾಧ್ಯ, ನನ್ನ ಯೇಸುವಿಗೆಲ್ಲ ಸಾಧ್ಯ. ದೇವರು ನನ್ನನ್ನು ಉಪಯೋಗಿಸಲು ಸಾಧ್ಯ, ದೇವರನ್ನು ಬಲಪಡಿಸಲು ಸಾಧ್ಯ, ನನ್ನ ಪಾಪದಿಂದ ಬಿಡುಗಡೆ ಕೊಡಲು ಸಾಧ್ಯ, ದೇವರನ್ನ ಪಾಪದಿಂದ ಬಿಡುಗಡೆ ಕೊಡಲು ಸಾಧ್ಯ. ದೇವರಿಗೆ ಎಲ್ಲವೂ ಸಾಧ್ಯ. ಆಮೇಲೆ ಕೆಲವು ಸಹೋದರ ನೀವಿದ್ದೀರಾ, ಕೆಲವು ರಹಸ್ಯವಾದ ಪಾಪಗಳಲ್ಲಿ ಇದ್ದೀರಾ, ನೀವು ಯಾರಿಗೂ ಗೊತ್ತಿಲ್ಲ, ಇದು ಬಿಡಕ್ಕೆ ಬಹಳ ಕಷ್ಟಪಡ್ತಿದ್ದೀರಾ. ದೇವರು ಹೇಳ್ತಿದ್ದಾನೆ, ಇವತ್ತು ಈ ದಿನ ಪೂರ್ತಿ ಜಾಗದಲ್ಲಿ ಇರಿ, ಇವತ್ತು ನಿಮಗೆ ಬಿಡುಗಡೆಯನ್ನು ದೇವರು ಕೊಡ್ತಾರೆ. ನಿಮಗೆ ಗೊತ್ತು, ನಾನು ಮಾತಾಡೋದು ಯಾರಂತ ನಿಮಗೆ ಗೊತ್ತು. ಕೆಲವು ಅಂತರಂಗದಲ್ಲಿ ಕೆಲವೊಂದು ಕಾರ್ಯಗಳು, ದೇವರಿಗೆ ಜೀವದ ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ. ನಿಮ್ಮಲ್ಲಿ ಬಿಡಬೇಕಂತ ಆಸೆ, ಬರಬೇಕಂತ ಆಸೆ ಆಗ್ತಾ ಇಲ್ಲ. ದೇವರು ಹೇಳ್ತಿದ್ದಾರೆ, ಇವತ್ತು ನಾನು ನಿಮಗೆ ಬಿಡುಗಡೆಯನ್ನು ಕೊಡ್ತೇನೆ. ಯಾವ ಅಸಾಧ್ಯವಾಗಿ ಯೋಚನೆ ಮಾಡ್ತಿದ್ದೀರೋ ಅದು ದೇವರಿಗೆ ಸಾಧ್ಯವಾಗಿದೆ, ದೇವರಿಗೆ ಸಾಧ್ಯವಾಗಿದೆ, ದೇವರಿಂದ ಎಲ್ಲವೂ ಸಾಧ್ಯ. ಆಮೇಲೆ ನೀರನ್ನು ದ್ರಾಕ್ಷಾರಸವಾಗಿ ಮಾರ್ಪಡಿಸಿದ ದೇವರಿಂದ ಸಾಧ್ಯ. ಸತ್ತು ಹೋಗಿ 4 ದಿನಗಳಾಗಿ ಸಮಾಧಿಯಲ್ಲಿ ಇಟ್ಟಂತ ಶವವನ್ನು ಜೀವಂತವಾಗಿ ಎಬ್ಬಿಸಲು ದೇವರಿಂದ ಸಾಧ್ಯ. ಎಂತವರನ್ನು ಮೇಲೆ ಕೆತ್ತಕ್ಕೆ ದೇವರಿಂದ ಸಾಧ್ಯ. ಆಮೇಲೆ ಕೆಲವರು ಹಠ ಇಟ್ಟು ನೋಡಿದಿರ, ನನಗೆ ಈ ಚಾಕ್ಲೇಟ್ ಬೇಕು ಅಂದ್ರೆ ಚಾಕ್ಲೇಟ್ ಬೇಕು ಅಲ್ಲ. ನಮ್ಮಲ್ಲಿ ನಂಬಿಕೆ ಅನ್ನೋದು ಹಾಕಿರ್ಬೇಕು. ನನ್ನ ದೇವರಿಂದ ಸಾಧ್ಯ. 100 ಜನ ನಿಮ್ಮ ಸುತ್ತ ನಿಂತ್ಕೊಂಡು ಹೇಳ್ತಿದ್ದಾರೆ, ಯಮ ಇದು ಆಗೋದಿಲ್ಲ, ಅಮ್ಮ ಇದು ಆಗೋದಿಲ್ಲಮ್ಮ, ಅಮ್ಮ ಇದು ಆಗೋದಿಲ್ಲ. ಹೌದಪ್ಪ ಮನುಷ್ಯನಿಂದ ಸಾಧ್ಯ, ದೇವರಿಂದ ಸಾಧ್ಯ. ಮನುಷ್ಯನಿಗೆ ಅಸಾಧ್ಯ, ದೇವರಿಗೆ ಇದೇ ಮಾತನ್ನ ಸಾಲ ಹೇಳ್ಬೇಕಂತ ಅನಿಸುತ್ತೆ ನನಗೆ. All things are possible with God. ನನ್ನ ದೇವರಿಗೆಲ್ಲ ಸಾಧ್ಯ ಇದೆ, ನನ್ನ ಯೇಸುವಿಗೆಲ್ಲ ಸಾಧ್ಯ ಇದೆ. ಇವತ್ತು ಉಪವಾಸ ದಿನದ ದೇವರು ಹೇಳ್ತಿದ್ದಾರೆ, ದೇವರಿಗೆಲ್ಲವೂ ಸಾಧ್ಯ. ಆದ್ರೆ ಯೆಹೋವ ಈರೆ ಎಲ್ಲವೂ ಸಾಧ್ಯ, ಎಲ್ಲವೂ ಸಾಧ್ಯ, ಎಲ್ಲವೂ ಮೂರನೇದಾಗಿ ಅಂಶ ಮಾರ್ಕ 9:23 ವಾಕ್ಯವನ್ನು ಓದೋಣ. ಮಾರ್ಕನ ಬರೆದ ಸುವಾರ್ತೆ 9:23 ವಾಕ್ಯ. ಯೇಸು ಅವನಿಗೆ, ನಿನ್ನ ಕೈಯಲ್ಲಿ ಆಗುವ ಹಾಕಿದ್ದಾರೆ ಅನ್ನುತ್ತೀಯೋ?
ನಂಬುವವನಿಗೆ ಎಲ್ಲ ಆಗುವುದು ಎಂದು ಹೇಳಿದನು. ಆಮೇಲೆ ಎರಡನ್ನು ನೋಡಿದ್ರೆ ಏನು? ದೇವರಿಗೆ ಎಲ್ಲವೂ. ಕಡೆಯದಾಗಿ ಎಲ್ಲರೂ ಪ್ರಶ್ನೆ ಕೇಳ್ತೀನಿ. ಮೊದಲನೇ ಅಂಶ ಏನು, ಎರಡನೇ ಅಂಶ ಏನು, ಮೂರನೇ ಅಂಶ ಏನು? ಮೊದಲನೇ ಅಂಶ ಏನು? ಪವಿತ್ರಾತ್ಮನ ಎಲ್ಲವೂ ಸಾಧ್ಯ. ಎರಡನೇ ಅಂಶ ದೇವರಿಗೆ ಎಲ್ಲವೂ. ಮೂರನೇದಾಗಿ ವಾಕ್ಯ ಹೇಳ್ತದೆ, ನಂಬುವವನಿಗೆ ಎಲ್ಲವೂ. ಆಮೇಲೆ ನಂಬುವವನಿಗೆ ನೀನು ನಂಬಿದರೆ ದೇವರ ಮಹಿಮೆಯನ್ನು, ಆಮೇಲೆ ನಂಬುವವನಿಗೆ ಎಲ್ಲವೂ. ಸ್ವಾಮಿ, ನಾನು ನಂಬಿಕೆ ಇದ್ದೇನೆ ಸ್ವಾಮಿ, ಮಾಡಲು ಶಕ್ತನಾಗಿದೆಯಾ ಸ್ವಾಮಿ? ಆಮೇಲೆ ಎಷ್ಟೇ ವಾಕ್ಯಗಳು ಕೇಳಿದ್ರು, ಎಷ್ಟೇ ಪ್ರಸಂಗವನ್ನು ಕೇಳಿದ್ರು, ನಿಮ್ಮಲ್ಲಿ ನಂಬಿಕೆ ಇಲ್ಲ ಅಂದರೆ ಏನು ನಡೆಯಕ್ಕೆ ಸಾಧ್ಯ? ಬ್ರದರ್, 10 ತಿಂಗಳ ಚರ್ಚೆಗೆ ಹೋಗ್ತಾ ಇದ್ದೀನಿ ಬ್ರದರ್, ಏನ್ ನಡೀತಾ ಇಲ್ಲ? ನಂಬಿಕೆ ಇದೆಯಾ? ನಂಬಿಕೆ ಇದೆಯಾ ಬ್ರದರ್? 100 ದೇವರಲ್ಲಿ 101 ಯೇಸು ಸ್ವಾಮಿ ಇಟ್ಕೊಂಡಿದ್ದೀನಿ ಬ್ರದರ್. ಯೇಸು ಸ್ವಾಮಿ ಮೇಲೆ ಪೂರ್ತಿ ನಂಬಿಕೆ ಇದೆಯಾ? ನೀವು ನಂಬಿದರೆ ನಿಮಗೆ ಸಾಧ್ಯ ಮಾತ್ರ. ನೀವು ನಂಬಿದರೆ ದೇವರ ಮಹಿಮೆಯನ್ನು. ವಿಶ್ವಾಸಿಗಳು, ನಮ್ಮೆಲ್ಲ ಹೆಸರೇನು? ಅಲ್ವಾ? ಕನ್ನಡದಲ್ಲಿ ಆ ವಿಶ್ವಾಸನ ನಂಬಿಕೆ ಅಂತ ಮಾಡ್ತಿದ್ದಾರೆ. ವಿಶ್ವಾಸಿಗಳು, ಏನ್ ನಮ್ಮ ಹೆಸರು? ವಿಶ್ವಾಸಿಗಳು ಅಂದ್ರೆ ವಿಶ್ವಾಸ ಇರುವವರು, ವಿಶ್ವಾಸ ಇರುವವರು, ನಂಬುವವರಿಗೆ ಎಲ್ಲವೂ ಸಾಧ್ಯ. ಉಪವಾಸ ಪ್ರಾರ್ಥನೆಗೆ ಬಂದಿರತಕ್ಕಂಥ ನಿಮ್ಮ ಹೃದಯದಲ್ಲಿ ದೇವರು ಎದುರು ನೋಡುವಂತ ಒಂದೇ ಒಂದು ಕಾರ್ಯ, ನಂಬಿಕೆ ಇದೆಯಾ? ನೀವು 1 ತಾಸು ಪ್ರಾರ್ಥನೆ ಮಾಡ್ತೀರಾ, 1 ಗಂಟೆ ಪ್ರಾರ್ಥನೆ ಮಾಡ್ತೀರಾ ಅಂತ ಇಟ್ಕೊಳ್ರಿ. ದೇವರು ನಿಮ್ಮ ಪ್ರಾರ್ಥನೆ ಎದುರು ನೋಡೋದು ಏನು ಅಂತ ನಂಬಿಕೆ ಇದೆಯಾ? ಆಮೇಲೆ ಹಲ್ಲೆಲೂಯಾ. ನಿದ್ದೆ ಮಾಡೋದಿಲ್ಲ ಅಂತ ಹಲ್ಲೆಲೂಯಾ. ಏನಿಲ್ಲ, ಗಟ್ಟಿಯಾಗಿ ನೀವು ಜೀವನ ಮಾಡ್ತಿದ್ದೀವಿ, ನೀವು ನಿದ್ದೆ ಮಾಡ್ತೀರಲ್ರಿ. ಆಮೇಲೆ ಸರಿ, ನಿದ್ದೆ ಮಾಡುವುದಲ್ಲ ಹಲ್ಲೆಲೂಯಾ. ಸರಿ, ನಾನು ಹೋಗ್ಬಿಟ್ಟು ಸಂಜೆ ಬರಲ್ಲ. ಸರಿ, ಎಚ್ಚರವಾಗಿರುವವರಲ್ಲ ಹಲ್ಲೆಲೂಯಾ. ನಿದ್ದೆ ಮಾಡುವವರಲ್ಲ ಹಲ್ಲೆಲೂಯಾ. ಯಾರೆಲ್ಲ ನಿದ್ದೆ ಮಾಡ್ತಿದ್ದೀರ ಅವ್ರು ಮಾತ್ರ ಆಮೇಲೆ ಸ್ವಲ್ಪ ಹೆಸರು ಆಗ್ತದೆ. ನಂಬುವವರಿಗೆಲ್ಲ ಆಮೇಲೆ ನಾನು ನಂಬುವವರು ಇಂಥ ನೆಮ್ಮದಿಯಾಗಿ ನಾನು ತಿಳಿದಿದ್ದೆ. ಆತನೇ ಸರ್ವಶಕ್ತನಾದ ದೇವರು. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಮಾರ್ಕ 14:25 33 ತನಕ ನೀವು ಓದ್ಕೊಳ್ತೀರಿ. ಒಂದು ಸಂಭವವನ್ನು ನೋಡ್ಬಿಟ್ಟು ನಾವು ಪ್ರಾರ್ಥನೆ ಮಾಡೋಣ, ಸರಿನಾ? ಪ್ರಾರ್ಥನೆ ಮಾಡೋಣ. ಈ ಸಂಬಂಧ ಧ್ಯಾನ ಮಾಡೋಣ, ಪ್ರಾರ್ಥನೆ ಮಾಡೋಣ. ಯಾರು ಎದ್ದೋಗ್ಬಾರ್ದು, ಸರಿನಾ? ಎದ್ದೋಗ್ತೀರಾ? ಯಾರು ಫೋನ್ ಎಲ್ಲ ಸೈಲೆಂಟ್ ಮೋಡಲ್ಲಿ ಇಟ್ಕೊಂಡ್ಬಿಡಿ, ಸರಿನಾ? ಸೈಲೆಂಟ್ ಇಟ್ಕೊಂಡ್ಬಿಡಿ. ಯಾಕಂದ್ರೆ ದೇವರ ಪ್ರಸನ್ನತೆ ತುಂಬಾ ಭಯಭಕ್ತಿ ಉಳ್ಳದು. ಆಮೇಲೆ ಈಗ ಯೋಚನೆ ಮಾಡಿ, ನಿಮ್ ಮುಂದೆ ಚೀಫ್ ಮಿನಿಸ್ಟರ್ ಕೂತಿದ್ದಾರೆ. ಯಾರು ಕೂತಿದ್ದಾರೆ? ಅದೇ ಪ್ರೈಮ್ ಮಿನಿಸ್ಟರ್ ಅಂತ ಇಟ್ಕೊಳ್ಳೋದು. ಪ್ರೈಮ್ ಮಿನಿಸ್ಟರ್ ಕೂತಿದ್ದಾರೆ, ನೀವು ಎದುರುಗಡೆ ಚೇರ್ ಕೂತಿದ್ದೀರ. ದಿಢೀರಂತ ಬೋರ್ ನಿಮಗೆ ಫೋನ್ ಮಾಡಿ, ಫೋನ್ ತಗೊಂಡು ಹೊರಗೆ ಹೋಗ್ಬಿಡ್ತೀರಾ? ಫೋನ್ ತಗೊಂಡು ಹೋಗಲ್ಲ ಅಲ್ವಾ? ಆದ್ರೆ ಏಸಪ್ಪ ಮುಂದೆ ಕೂತಿರ್ಬೇಕಾದ್ರೆ ನಾವು ಫೋನ್ ತಗೊಂಡು ಹೊರಗೆ ಹೋಗ್ತಾರೆ ಅಲ್ವಾ? ಏಸಪ್ಪ ಮುಂದೆ ಕೂತಿರ್ಬೇಕಾದ್ರೆ ಅವಪ್ಪ ಕೂತ್ಕೊಳ್ಳಿಯಪ್ಪ, ನಾವು ಸ್ವಲ್ಪ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡ್ಬಿಡ್ತೀವಿ. ವಾಕ್ಯ ನಂಬುವರಿಗೆಲ್ಲರೂ ಈಗ ಮತ್ತಾಯ 14 ನೋಡ್ಬೇಕಾದ್ರೆ ಯೇಸು ಸ್ವಾಮಿ ಪ್ರಾರ್ಥನೆಗಾಗಿ ಒಂದು ಬೆಟ್ಟದ ಮೇಲೆ ಹೋಗ್ತಾನೆ. ಆಗ ಶಿಷ್ಯರೆಲ್ಲ ದೋಣಿ ನಿಲ್ತಾರೆ. ಸ್ವಲ್ಪ ಗಾಳಿ ಬೀಸಿದ್ರಿಂದ ಆ ದೋಣಿ ಸ್ವಲ್ಪ ಕಡಲ ಒಳಗೆ ಹೋಗಿರ್ತದೆ. ಈಗ ಮುಂಜಾನೆಯ ಸಮಯದಲ್ಲಿ
ಯೇಸು ಸ್ವಾಮಿ ಕಡಲ ಮೇಲೆ ನಡ್ಕೊಂಡು ಬರ್ತಾನೆ. ಎಲ್ಲಿ ನಡ್ಕೊಂಡು ಬರ್ತಾನೆ? ಏನು? ಸಮುದ್ರದ ಮೇಲೆ ನಡ್ಕೊಂಡು ಬರ್ತಾನೆ. ಈಗ ದೋಣಿಯಲ್ಲಿ ಎಲ್ಲರೂ ಶಿಷ್ಯರಿದ್ದಾರೆ. ಯಾರಿದ್ದಾರೆ? ಯಾರಿದ್ದಾರೆ? ಮಾತಾಡ್ಬೇಕ್ರಿ. ಎಷ್ಟು ಜನ ಶಿಷ್ಯರು ಯೇಸು ಸ್ವಾಮಿಗೆ? ಈಗ ಬ್ರದರ್ಸ್ ಮಾತಾಡ್ತಿದ್ವಲ್ಲ, ಎಷ್ಟು ಜನ ಶಿಷ್ಯರು? ಎಲ್ಲ ಎಲ್ಲಿದ್ದಾರೆ ಈಗ? ದೋಣಿಯಲ್ಲಿದ್ದಾರೆ. ಈಗ ಯೇಸು ಸ್ವಾಮಿ ನಡ್ಕೊಂಡು ಬರ್ತಾ ಇದ್ದಾರೆ. ಯೇಸು ಸ್ವಾಮಿ ಡ್ರೆಸ್ ಆ ಕಾಲದಲ್ಲಿ ನೋಡ್ಬೇಕಾದ್ರೆ ಆ ವೈಟ್ ಬಟ್ಟೆ ಅಲ್ವಾ, ಆ ಯಹೂದ್ಯರ ಹಾಗೆ ದೊಡ್ಡ ಶಾಲು. ಈಗ ಕಾಲುತ್ತಲೇ ಆಗಿದೆ, ಗಾಳಿ ಬೀಸುತ್ತಾ ಇದೆ, ಎಲ್ಲ ಕತ್ತಲೆ ಆಗಿದೆ. ಯೇಸು ಸ್ವಾಮಿ ಕಡಲ ಮೇಲೆ ಶಿಷ್ಯರು ನೋಡ್ಬಿಟ್ಟು ಅಂತ ಹೇಳಿದ್ರು. ಏನಂದ್ರು? ನಿಮ್ಮನ್ನ ಯಾರಾದ್ರೂ ದೇವಾಲಯ ಹೇಳ್ತೀರಾ? ನಿಮ್ಮನ್ನ ಯಾರಾದ್ರೂ ದೇವಾಲಯ ಹೇಳ್ತೀರಾ? ಏನ್ ಹೇಳ್ತೀರಾ? ನಾನು ಹೇಳ್ತೀನಿ, ಇರೋಣ ಉಪವಾಸ ಮಾಡ್ತಿದ್ದೀನಿ, ಏನ್ ಮಾಡ್ತೀನಿ ನೋಡೋ. ಯೇಸ್ವಾಮಿ ಹೇಳ್ತಾರೆ, ದೇವ ಇಲ್ಲಪ್ಪ, ನಾನಪ್ಪ, ನಾನು ಕೈಗೊಂಡು ಏನೇ ಹೇಳಿದ್ರು ಕೂಡ ಕೋಪ ಮಾಡ್ಬೇಡಿ. ನನ್ನ ಜರ್ಫ್ ಅಂದ್ಬಿಟ್ಟ, ಅನ್ನ ಪಿಶಾಚಿ ಅಂದ್ಬಿಟ್ಟ, ನಮ್ ಬಿಡೋದಿಲ್ಲ, ನಮ್ ಬಿಡೋದಿಲ್ಲ, ಸೇಡು ತೀರಿಸ್ತೀನಿ ನೋಡು. ತುಂಬಾ ಇಂಟ್ರೆಸ್ಟಿಂಗ್ ಬೈಬಲ್ ಅಲ್ಲಿ ಪೇತ್ರನ ಬಗ್ಗೆ ನೀವು ಬೈಬಲ್ ಓದಿ ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಬಹಳ ಚಂದವಾಗಿರುತ್ತದೆ. ಈಗ ಪೇತ್ರನು ಹೇಳ್ತಾನೆ, ನೀನೇ ಆದರೆ ನಾನು ಕಡಲ ಮೇಲೆ ನಡಿಬೇಕು. ಆಮೇಲೆ ಯೇಸು ಸ್ವಾಮಿ ಬಾ ಅಲ್ಲೂ ಈಗ ಪೇತ್ರನಿಗೆ ಏನ್ ಆಸೆ? ಈಗ ಕಡಲ ಮೇಲೆ. ನಾನು ಆರಂಭದಲ್ಲಿ ಹೇಳಿದ್ನಲ್ಲ, ನಾವು ಏನ್ ಆಸೆ ಪಟ್ಟರು ದೇವರು ಅದನ್ನು ನೆರವೇರಿಸ್ತಾರೆ. ದೇವರ ಬೈಬಲ್ ವಾಕ್ಯದ ಅನುಸಾರವಾಗಿ, ದೇವರ ಚಿತ್ತದ ಅನುಸಾರವಾಗಿ ನಾವು ಏನ್ ಆಸೆ ಪಟ್ಟರು ದೇವರನ್ನು ನೆರವೇರಿಸ್ತಾರೆ. ಈ ಬ್ರದರ್ ಒಂದು ಹೇಳಿದ್ರು, ಸ್ವಲ್ಪ ಪಕ್ಕದ ಜಮೀನು ನನಗೆ ಸ್ವಂತ ಅದಲ್ಲ, ದೇವರ ವಾಕ್ಯದ ಅನುಸಾರವಾಗಿ. ಈಗ ಪೇತ್ರನಿಗೆ ಆಸೆ, ನಾನು ಯೇಸು ತರ ನಡಿಬೇಕು. ಹೆಚ್ಚಿಗೆ ಆಸೆ ಇದೆ, ನಾನು ಯೇಸು ತರ ನಡಿಬೇಕು, ನಾನು ಯೇಸು ತರ ನಡಿಬೇಕು, ನಾನು ಯೇಸು ತರ ನಡಿಬೇಕು, ನಾನು ಯೇಸು ತರ ನಡಿಬೇಕು, ನಾನು ಯೇಸು ತರ ನಡಿಬೇಕು. ಯೇಸುಸ್ವಾಮಿ ಬಾ ಅಂತ. ಆಮೇಲೆ ನೀವು ಪ್ರವಾದಿಸಬೇಕಾದ ಆಸೆ ಇದ್ರೆ ಯೇಸುಸ್ವಾಮಿ ಹೇಳ್ತೇನೆ, ಪ್ರವಾದಿಸಿ. ನನ್ನ ಕೈಗಳನ್ನು ಯಾವುದನ್ನು ಗುಣಪಡಿಸಲಿ ಏಸಪ್ಪ, ನಾನು ಉಪಯೋಗಿಸಿದ ಪ್ರಾರ್ಥನೆ ಮಾಡ್ತೇನೆ, ಹೋಗ್ಬಾರ್ದು. ಏಸಪ್ಪ, ನಾನು ಸೇವೆ ಮಾಡಬೇಕು, ನನ್ನ ಮುಖಾಂತರವಾಗಿ ಅದ್ಭುತ ಅತಿಶಯ ನಡಿಬೇಕು ಅಂತ ಆಸೆ ಪಟ್ಟರೆ ದೇವರ ಹೋಗ್ಬಾರ್ದು. ಏಸಪ್ಪ, ನನ್ನನ್ನು ನೋಡಿದ್ರೆ ದೆವ್ವಗಳು ಭಯಪಟ್ಟು ಓಡ್ಬೇಕು ಸ್ವಾಮಿ, ಬಿಡುಗಡೆ ಆಗ್ಬೇಕು ಸ್ವಾಮಿ, ಏಸಪ್ಪ ಹೋಗ್ಬಾರ್ದು. ನಾವು ಏನ್ ಆಸೆ ಪಡ್ತೇವೋ ದೇವರನ್ನ ನೆರವೇರಿಸುತ್ತದೆ. ಪೇತ್ರನಿಗೆ ದೇವರ ವಾಕ್ಯದ ಮೇಲೆ ನಂಬಿಕೆ ಬಂತು. ನಂಬುವವರು ಎಲ್ಲರೂ ನಂಬುವವರು ಎಲ್ಲರೂ ನಂಬಿಕೆ ಬಂದ್ಬಿಡ್ತೇವೆ. ಈಗ ಇದೇ ಕಡಲನ್ನು ತೆಕ್ಕೊಂಡು ನಾನು ಕೆಳಗೆ ಬಂದ್ಬಿಡ್ತೀನಿ ಕಾಲಿಗೆ. ಈಗ ಬೋಟಿಂದ ಪೇತ್ರನು ಮೊದಲನೇ ಕಾಲು ತೆಗೆದು ಆ ನೀರಿನ ಮೇಲೆ ಇಟ್ಟ. ಎಷ್ಟೋ ಸಾರಿ ನೀರಿನ ಮೇಲೆ ಕಾಲಿಟ್ಟಿದ್ದಾನೆ, ಮೀನು ಹಿಡಿಯೋದಕ್ಕಾಗಿ ಈಜಿದ್ದಾನೆ. ಆದರೆ ಈ ಸಾರಿ ಪ್ರಥಮ ಬಾರಿಗೆ ಆ ನೀರಿನ ಮೇಲೆ ಕಾಲಿಟ್ಟ. ಪೇತ್ರನಲ್ಲಿ ನಂಬಿಕೆ, ನಂಬುವವರಿಗೆ ಎಲ್ಲವೂ ಆ ನೀರಲ್ಲ, ಅದು ಬಂಡೆಯಾಗಿ ಮಾಡ್ಬಿಡ್ತಾರೆ. ಮೊದಲನೇ ಕಾಲಿಟ್ಟಿದ್ದ ಧೈರ್ಯ ಬಂದ್ಬಿಡ್ತು. ಎರಡನೇ ಕಾಲನ್ನು ಇಟ್ಟ ನೀರಿನ ಮೇಲೆ,
ಸತ್ತೋರಿಗೆ ಕಲ್ಲಾಗಿ ಮಾರ್ಪಡಿ. ಆಮೇಲೆ ಎಷ್ಟು ಸಂತೋಷ ಅಲ್ವಾ, ಎಷ್ಟು ಸಂತೋಷ ಅಲ್ವಾ. ನಂಬಿಕೆಯಲ್ಲಿ ನಡೆಯೋರಿಗೆ ಸಂತೋಷ ಯಾವಾಗಲೂ ಇರ್ತದೆ. ನಂಬಿಕೆಯಲ್ಲಿ ನಡೆಯೋರಿಗೆ ಅಸಾಧ್ಯವಾದವುಗಳು ಸಾಧ್ಯವಾಗಿ ಮಾಡ್ತಾರೆ. ನಂಬಿಕೆಯಲ್ಲಿ ನಡೆಯೋರಿಗೆ ಕಷ್ಟದ ಹೊರಗೆ ನಡೆಯೋದಿಲ್ಲ, ಕಷ್ಟದ ರೇಖೆ ನಡೆಯೋದಿಲ್ಲ. ನಂಬಿಕೆಯಲ್ಲಿ ನಡೆಯೋರಿಗೆ ಈಗಿನ ಹೊರಗೆ ನಡೆಯೋದಿಲ್ಲ, ಈಗಿನ ರೇಖೆ ನಡೆಯೋದಿಲ್ಲ. ಇವನ ಕಣ್ಣುಗಳು ಯೇಸುವಿನ ಮೇಲೆ ಇತ್ತು. ಆಮೇಲೆ ನೀರಿನ ಮೇಲೆ ನಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮವರಿಗೆಲ್ಲರೂ ಸತ್ತೋಗಿ 4 ದಿನಗಳಾಯಿತು. ಆ ಶವವನ್ನು ಜೀವಂತವಾಗಿ ಎಬ್ಬಿಸಲು ಯೇಸು ಸ್ವಾಮಿ ಹೇಳಿದೆ ಗೊತ್ತಾ, ನೀನು ನಂಬಿದರೆ ದೇವರ ಮಹಿಮೆಯನ್ನು ನಂಬಿಕೆ ಇದ್ದು ಅವನು ನಡ್ಕೊಂಡು ಮುಂದೆ ಹೋಗಕ್ಕೆ ಶುರು ಮಾಡ್ದ. ಯೇಸುನ ಬಳಿಗೆ ನಡ್ಕೊಂಡು ಹೋಗಕ್ಕೆ ಶುರು ಮಾಡ್ದ, ನಡ್ಕೊಂಡು ಹೋಗಕ್ಕೆ ಶುರು ಮಾಡ್ದ. ಕಡಲ ಮೇಲೆ ಪೇತ್ರನು ನಡೆದ. ಏಸಪ್ಪ, ನಾನು ನಂಬ್ತೇನೆ ಸ್ವಾಮಿ, ನಿನ್ನನ್ನೇ ನಾನು ನಂಬ್ತೇನೆ ಸ್ವಾಮಿ. ಮನುಷ್ಯನ ಮಾತನ್ನು ನಂಬೋದಿಲ್ಲ ಸ್ವಾಮಿ, ನಿನ್ನ ಮಾತನ್ನು ನಂಬ್ತೇನೆ ಸ್ವಾಮಿ. ಮನುಷ್ಯನ ಮಾತಿಗೆ ಕಿವಿಗೊಡೋದಲ್ಲ ಸ್ವಾಮಿ, ನಿನ್ನ ವಾಕ್ಯಕ್ಕೆ ನಾನು ಕಿವಿಗೊಡ್ತೇನೆ ಸ್ವಾಮಿ. ದೇವರೇ, ಮನುಷ್ಯನ ಮಾತುಗಳು ಸ್ವಾಮಿ ನನಗೆ ಯಾವ ಪ್ರಯೋಜನ ಇಲ್ಲ, ನಿನ್ನ ಮಾತಿಗೆ ನಾನು ಕಿವಿಗೊಡ್ತೇನೆ ಸ್ವಾಮಿ. ದೇವರ ಮಾತಿಗೆ ಕಿವಿಗೊಡುವಾಗ ದೇವರ ಕಾರ್ಯಗಳನ್ನು ಸಾಧಕವಾಗಿ ಮಾರ್ಪಡಿಸುವಂತ ದೇವರಾಗಿದ್ದಾನೆ. ಆಮೇಲೆ ಯಹೀರ ಅಥವಾ ಮನುಷ್ಯನ ಮಾರ್ಕ 5:23 ಆಗ ಅವನ ಮಗಳು ಸಾಯುವಂತ ಪರಿಸ್ಥಿತಿಗಳು. ಯೇಸು ಸ್ವಾಮಿ ಪಾದಕ್ಕೆ ಬಂದು ಬಿದ್ದ, ಹೇಳ್ದ ನಮ್ಮ ಮನೆ ಬರ್ಬೇಕಂತ ಹೇಳ್ದ. ಯೇಸು ಮನೆ ಬರುವಂತ ದಾರಿಯಲ್ಲಿ ಬರ್ಬೇಕಾದ್ರೆ ಅವ್ರಿಗೊಂದು ಸುದ್ದಿ ಬರ್ತದೆ, ಯೇಸು ಸ್ವಾಮಿನ ತೊಂದರೆ ಪಡಿಸ್ಬೇಡ, ಯೇಸು ಸ್ವಾಮಿನ ಬಿಟ್ಬಿಡು, ನಿನ್ ಮಗಳು ಸತ್ತೋಗ್ತು. ಆಗ ಯಮೀರನ ಮುಂದೆ 2 ಮಾತು. ಯೇಸು ಸ್ವಾಮಿ ಅಂದ, ನೀನು ಭಯಪಡಬೇಡ, ನಂಬಿಕೆ ಮಾತ್ರ ಮಾತ್ರ. 5ನೇ ಅಧ್ಯಾಯ 35ನೇ ಮಾತು ನೋಡ್ಬೇಕಾದ್ರೆ, 36ನೇ ಮಾತು ನೋಡ್ಬೇಕಾದ್ರೆ, ನೀನು ಭಯಪಡಬೇಡ, ನಂಬಿಕೆ ಮಾತ್ರ ಇರಲಿ. ಯಾಕಂದ್ರೆ ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣ್ತೀಯ. 36ನೇ ಮಾತಿನ ನೋಡ್ಬೇಕಾದ್ರೆ ಹಂಚಬೇಡ, ನಂಬಿಕೆ ಮಾತ್ರ ಇರಲಿ, ಹಂಚಬೇಡ, ನಂಬಿಕೆ ಮಾತ್ರ ಇರಲಿ ಎಂದಾಗಿ ದೇವರಂತ. ಆ ನಂಬಿಕೆ ಅವನ ಮಗಳನ್ನು ಜೀವಂತವಾಗಿ ಎಬ್ಬಿಸಿತು. ಆಮೇಲೆ ನಂಬುವವನಿಗೆಲ್ಲರೂ. ಈಗ ಪೇತ್ರನು ನೋಡ್ಬೇಕಾದ್ರೆ ದಿಢೀರಂತ ಒಂದು ಬಿರುಗಾಳಿ ಬೀಸಿತು. ಪೇತ್ರನು ನಂಬಿಕೆಯನ್ನು ಕಳಕೊಂಡ, ನೀರಿನ ಒಳಗೆ ಹೋಗಿ ಹೋದ. ನಂಬಿಕೆ ಇದ್ದರೆ ನೀವು ಸಮಸ್ಯೆಗಳ ಮೇಲೆ ನಡೀತೀರಾ, ನಂಬಿಕೆ ಇಲ್ಲಾದ್ರೆ ಸಮಸ್ಯೆಗಳ ಒಳಗೆ ಮುಳುಗಿ ಹೋಗ್ತೀರಾ. ಆದ್ರಿಂದ ಏಸಪ್ಪ ಕಾಲ ನಾನು ನಂಬುವನಾಗಿ ನಾನು ಮಾರ್ಪಡಿಸ ಸ್ವಾಮಿ. ಯಾಕಂದ್ರೆ ನಾನು ನಂಬಿದರೆ ನನ್ನ ಮಹಿಮೆಯನ್ನು ಕಾಣ್ತೇನೆ ಸ್ವಾಮಿ. 3 ಅಂಶಗಳು ಹೇಳ್ತೀರಾ ನೀವೇ? ಮೊದಲನೇ ಅಂಶ ಏನು? 2ನೇ ಅಂಶ ಸಹೋದರ ಹೇಳ್ತೀರಾ? ದೇವರಿಂದೆಲ್ಲ ಸತ್ಯ. 3ನೇ ಅಂಶ ಎಲ್ಲರೂ ಸೇರಿ ಹೇಳ್ತೀರಾ? ಎಲ್ಲರೂ ಇವತ್ತು ಭಾಗದಲ್ಲಿ ಪವಿತ್ರಾತ್ಮದಿಂದ ಎಲ್ಲರೂ ಸಾಧ್ಯ, ದೇವರಿಂದ ಎಲ್ಲರೂ ಸಾಧ್ಯ, ನಂಬುವವರಿಗೆ ಎಲ್ಲರೂ ಸಾಧ್ಯ. ಹಾಗಾಗಿ ನಿನ್ನಿಂದ
ಸಾಧ್ಯ, ನಂಬುವವರಿಗೆ ಎಲ್ಲವೂ ಸಾಧ್ಯ, ನಂಬುವವರಿಗೆ ಎಲ್ಲವೂ ಸಾಧ್ಯ. ಇವತ್ತು ಪ್ರವಾದನೆಯಾಗಿ ದೇವರ ಮುಂದೆ ಮಾತಾಡುವಂತ ಕಾರ್ಯ ಏನಂತ ನೋಡ್ಬೇಕಾದ್ರೆ ಆತನು ಯೆಹೋವ ಈರೆ, ಆಮೆನ್. ಎಲ್ಲವೂ ನೋಡ್ಕೊಳ್ತಾನೆ. ಇದು ಹೇಗೆ ಸಾಧ್ಯ ಅಂತ ಯೋಚನೆ ಮಾಡಿ ಬಂದಿದ್ದೀರಲ್ಲ, ದೇವರ ಎಲ್ಲವೂ ಸಾಧ್ಯ. ಈಗ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ. ಮೊದಲನೇದಾಗಿ ಪವಿತ್ರಾತ್ಮನು ನಿಮ್ಮ ಮೇಲೆ ಬರುವಾಗ ಅಸಾಧ್ಯ ಮಾರ್ಗಗಳು ದೇವರು ಸಾಧ್ಯವಾಗಿ ಮಾರ್ಪಡಿಸ್ತಾರೆ. ಎಷ್ಟು ಜನರು ಬಯಸ್ತೀರಾ ಈ ದೇವರ ಆತ್ಮನು ನನ್ನ ಮೇಲೆ ಬರಬೇಕು? ಎರಡು ಕಣ್ಗಳನ್ನು ಮುಚ್ಚೋಣ, ಎರಡು ಕಣ್ಗಳನ್ನು ಮುಚ್ಚೋಣ. ಎಷ್ಟು ಜನರು ಬಯಸ್ತೀರಾ? ಎಲ್ಲ ಸ್ವಲ್ಪ ಚಿಕ್ಕ ಮಕ್ಕಳೆಲ್ಲ ಸ್ವಲ್ಪ ಹಿಂದೆ ಹೋಗ್ಬಿಡ್ರಿ, ಸ್ವಲ್ಪ ಹಿಂದೆ, ಚಿಕ್ಕ ಮಕ್ಕಳೆಲ್ಲ ಸ್ವಲ್ಪ ಹಿಂದೆ ಹೋಗ್ಬಿಡ್ರಿ. ಎಷ್ಟು ಜನರು ಬಯಸ್ತೀರಾ ಪವಿತ್ರಾತ್ಮನು ನನ್ನ ಮೇಲೆ ಬರಬೇಕು? ಪವಿತ್ರಾತ್ಮನು ನನ್ನ ಮೇಲೆ ಬರಬೇಕು. ದೇವರ ಬೆಂಕಿಗ ಬೀಳುವಂತ ಒಂದು ಸಮಯ, ದೇವರ ಬೆಂಕಿಗ ನಮ್ಮ ಮಧ್ಯದಲ್ಲಿ ಬೀಳುವಂತ ಒಂದು ಸಮಯ. ಎಷ್ಟು ಜನರು ಬಯಸ್ತೀರಾ ಈ ದೇವರ ಅಭಿಷೇಕ ನನ್ನ ಮೇಲೆ ಬರಬೇಕು, ಈ ದೇವರ ಬೆಂಕಿ ನನ್ನ ಮೇಲೆ ಬೀಳಬೇಕು, ಅಸಾಧ್ಯ ಮಾಡಬಹುದು ಸಾಧ್ಯವಾಗಿ ಮಾರ್ಪಡಿಸಬೇಕು, ನಾನು ಗಂಟೆ ಪ್ರಾರ್ಥಿಸಬೇಕು, ಸತ್ಯವೇದ ಓದಬೇಕು, ಕರ್ತನಿಗಾಗಿ ಸೇವೆ ಮಾಡಬೇಕು ಅಂತ ಹೇಳುವವರು ಮಾತ್ರ ನಿಮ್ಮ ಬಲಗೈಯ ಮೇಲೆ ಕೈಗಳನ್ನು ಮೇಲಕ್ಕೆತ್ತಿದವರು ಸಹೋದರರು ಸ್ವಲ್ಪ ಹಾಗೆ ಮುಂದೆ ಬನ್ನಿ. ಬಲಗಡೆಯಲ್ಲಿ ಕೈಗಳನ್ನು ಮೇಲಕ್ಕೆತ್ತಿದವರು ಮಾತ್ರ ಸಹೋದರಿಯಂದಿರು ಕೂಡ ಕೈಗಳನ್ನು ಯಾರೆಲ್ಲ ಮೇಲಕ್ಕೆತ್ತಿದ್ರು ಸ್ವಲ್ಪ ಮುಂದೆ ಬನ್ನಿ. ನಾನು ನಿಮಗಾಗಿ ಪ್ರಾರ್ಥನೆ ಮಾಡಲು ಬಯಸುತ್ತೇನೆ. ನನಗೆ ಅಭಿಷೇಕ ಬೇಕೆಂಬುದಾಗಿ ಹೇಳುವವರು, ನನಗೆ ಅಭಿಷೇಕ ಬೇಕೆಂಬುದಾಗಿ ಹೇಳುವವರು, ಪವಿತ್ರಾತ್ಮನು ನನ್ನ ಮೇಲೆ ಬರಬೇಕೆಂಬುದಾಗಿ ಹೇಳುವವರು ಅದೇ ಸ್ವಲ್ಪ ಮುಂದೆ ಬನ್ನಿ. ನಾನು ನಿಮಗಾಗಿ ಪ್ರಾರ್ಥಿಸಲು ಬಯಸುತ್ತೇನೆ. ಓ ನಮ ಶಂಕರ ಮಧ್ಯ ನಮ ಶಂಕರ ಹಾಗೆ ಮುಂದೆ ಬಂದರು ಮುಚ್ಚಿ ಕೈಗಳನ್ನು ಮೇಲಕ್ಕೆತ್ತಿ ದೇವರಿಗೆ ಸ್ತೋತ್ರ ಮಾಡ್ತಾನೆ, ದೇವರಿಗೆ ಸ್ತೋತ್ರ ಮಾಡ್ತಾನೆ. ನನಗೆ ಅಭಿಷೇಕ ಬೇಕು, ನನಗೆ ಅಭಿಷೇಕ ಬೇಕು, ನನಗೆ ಬಲ ಬೇಕು, ನನಗೆ ಬೆಂಕಿ ಬೇಕು, ನಾನು ಕರ್ತನಿಗಾಗಿ ಎದ್ದು ಪ್ರಕಾಶಿಸಬೇಕು. ಇವತ್ತು ದೇವರು ಹೇಳ್ತಿದ್ದಾರೆ, ನನ್ನ ಜನರಿಗೆ ನಾನು ಹೊಸ ಭಾಷೆಯನ್ನು ಕೊಡ್ತೇನೆ, ಹೊಸ ಅಭಿಷೇಕವನ್ನು ಕೊಡ್ತೇನೆ. ಇವತ್ತು ಕಾಲದಲ್ಲಿ ಎರಡು ಕಣ್ಗಳನ್ನು